ಈಗ 13ನೇ ಅಧ್ಯಾಯ. ಈ 13ನೇ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಕಾಣೋದೇನಂದ್ರೆ ಎರಡು ಮೃಗಗಳು ನಾವು ಕಾಣ್ತೇವೆ. ಆಮೇಲೆ ಬಾಧ್ಯಸ್ಥರ 4 ಪುಸ್ತಕಗಳು, ಇದನ್ನ ಮುಖ್ಯವಾಗಿ ನಾವು ಇದರಲ್ಲಿ ಕಾಣ್ತೇವೆ. ಮತ್ತು ಸೈತಾನನ ನಂಬರ್ 666. ಇಷ್ಟು ಪ್ರಮುಖ ವಿಚಾರಗಳನ್ನ ನಾವು ಇಲ್ಲಿ ಅವಲೋಕನೆ ಮಾಡ್ತೇವೆ. ಸೊ ಮೊದಲನೇದಾಗಿ ಮೊದಲನೇ ವಚನದಲ್ಲಿ 13ನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ, ನಾನು ಸಮುದ್ರದ ತೀರದಲ್ಲಿ ನಿಂತಿದ್ದೆ, ಆಗ ನನಗೆ ಈ ದೃಶ್ಯ ಕಾಣಿಸಿತು. ಒಂದು ಮೃಗ ಸಮುದ್ರದಿಂದ ಮೇಲೆ ಏರಿ ಬಂದಿತು. ಅದಕ್ಕೆ 7 ತಲೆಗಳು ಮತ್ತು ಕೊಂಬುಗಳು ಇದ್ದವು. ಪ್ರತಿಯೊಂದು ಕೊಂಬಿನ ಮೇಲೂ ಒಂದೊಂದು ಮುಕುಟವಿತ್ತು. ತಲೆಗಳ ಮೇಲೆ ದೇವದೂಷಣೆ ಮಾಡುವ ಹೆಸರುಗಳು ಇದ್ದವು. ಇಲ್ಲಿ ನೋಡುವಾಗ ಇದೊಂದು ವಿಲಕ್ಷಣ ಮೃಗದಾಗೆ ಕಾಣ್ತಾ ಇದೆ. ಯಾಕಂದ್ರೆ ಒಂದು ಮೃಗಕ್ಕೆ ನಾವು ನೋಡಿದೀವಿ ಒಂದು ತಲೆ, ಆದ್ರೆ 7 ತಲೆ ಇರುವ ಮೃಗವನ್ನ ನೋಡೋದು ಅದು ವಿಲಕ್ಷಣವಾಗಿಯೇ ಕಾಣುತ್ತದೆ. 2 ತಲೆ ಹಾವುಗಳನ್ನ ನಾವು ನೋಡಿದೀವಿ ಒಮ್ಮೊಮ್ಮೆ, 2 ತಲೆ ಇರುವ ಆಮೆಯನ್ನ ಒಮ್ಮೊಮ್ಮೆ ನೋಡಿದೀವಿ. ಆದರೆ 7 ತಲೆಗಳಿರುವಂತಹ and wisdom of God is found within them. Spirit of excellence is upon them. And Jai sir, mute ಮಾಡಿ ಸರ್. ಜೈ ಸರ್. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. 7 ತಲೆ 10 ಕೊಂಬು. ಸೊ ಇನ್ನು ಒಂದೊಂದು ತಲೆಗೆ ಒಂದೊಂದು ಕೊಂಬಾದ್ರೆ ಇನ್ನು 3 ಕೊಂಬುಗಳು ಇನ್ನೆಲ್ಲಿ ಹಾಕಿದ್ರು ಗೊತ್ತಿಲ್ಲ. ಅಂದ್ರೆ ಇದೊಂದು ವಿಲಕ್ಷಣವಾದ ಮೃಗ ಅನ್ನೋದ್ರಲ್ಲಿ ಯಾವ ಸಂದೇಹವಿಲ್ಲ. ಬೇರೆ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ದಾನಿಯೇಲನು ಇದೇ ತರ 4 ಮೃಗಗಳನ್ನ ದೃಶ್ಯದಲ್ಲಿ ಕಂಡಿದ್ದ. ಆ 4 ಮೃಗಗಳು ವಿಚಿತ್ರವಾದ ಲಕ್ಷಣಗಳನ್ನ ಹೊಂದಿದ್ವು. ಆದರೆ ಇಲ್ಲಿ ಸಂತ ಯೋಹಾನರು ಕಾಣುವ ಆ ದೃಶ್ಯದಲ್ಲಿ ಈ 4 ಮೃಗಗಳ ಲಕ್ಷಣವನ್ನ ಒಂದೇ ಮೃಗದಲ್ಲಿ ಇರುವ ಹಾಗೆ ನಾವು ಕಾಣ್ತೇವೆ. ಸೊ ದಾನಿಯೇಲನು ಕಂಡ ಆ 4 ಮೃಗಗಳನ್ನ ಬ್ಯಾಬಿಲೋನ್, ಪರ್ಷಿಯಾ, ಮೆಕೆದೋನಿಯಾ ಮತ್ತು ರೋಮ್ ಸಾಮ್ರಾಜ್ಯಗಳನ್ನ ಸೂಚಿಸ್ತವೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಆದರೆ ಇಲ್ಲಿ ಕಾಣುವ ಈ ವಿಲಕ್ಷಣ ಮೃಗ, ಇದರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇದು ಧರ್ಮಸಭೆ ಮತ್ತು ಭಕ್ತ ವಿಶ್ವಾಸಿಗಳನ್ನ ಬಾಧಿಸುವಂತಹ ಸೈತಾನ. ಇವನಿಗೆ ಅಪಾರ ಶಕ್ತಿಯನ್ನ ಕೊಡಲಾಗಿದೆ. ಸೊ ಈ ವಿಲಕ್ಷಣ ಮೃಗ, ಅದರ ಸ್ವರೂಪವೇ ಇದನ್ನ ಸೂಚಿಸ್ತದೆ. ಸೊ ಈ ನೀರಿನಿಂದ ಮೇಲೆ ಬಂದಂತಹ ಮೃಗ ಘಟಸರ್ಪವನ್ನೇ ಹೋಲುತ್ತಿತ್ತು. ಘಟಸರ್ಪ ಅಂದ್ರೆ ನಮ್ಗೆ ಗೊತ್ತಾದು ಸೈತಾನ. ಸೊ ಆದಾಮ್ ಇವಳನ್ನು ವಂಚಿಸಿದ ಆ ಸೈತಾನನೇ, ಅದೇ ಘಟಸರ್ಪ. ಸೊ ಅದೇ ರೀತಿಯಲ್ಲಿ ಈ ಸ್ವಭಾವದಲ್ಲಾಗ್ಲಿ ವರ್ತನೆಯಲ್ಲಿ ಆಗ್ಲಿ ಈ ಮೃಗ ಘಟಸರ್ಪವನ್ನೇ ಹೋಲುತ್ತಿತ್ತು. ಸೊ 10 ಕೊಂಬುಗಳು, 10 ಕೊಂಬುಗಳು ಮತ್ತು ಮುಕುಟಗಳು ಮತ್ತು ತಲೆಗಳು ಏನನ್ನ ಸೂಚಿಸ್ತವೆ ಅಂತ ಹೇಳಿದ್ರೆ, ಸೊ ಹಿಂದೆ ರೋಮ್ ಚಕ್ರಾಧಿಪತ್ಯದಲ್ಲಿ 7 ರೋಮ್ ಚಕ್ರವರ್ತಿಗಳು ಧರ್ಮಸಭೆಯನ್ನ ಹಿಂಸೆ ಬಾಧೆಗೆ ಒಳಪಡಿಸಿದ್ರು. ಸೊ ಈ ಚಕ್ರವರ್ತಿಗಳ ಅಧಿಕಾರಾವಧಿಯಲ್ಲಿ ಧರ್ಮಸಭೆ ಘೋರವಾದ ಸಂಕಟವನ್ನ, ನೋವನ್ನ, ಸಹನೆಯನ್ನ ಅನುಭವಿಸಿತು. ಅದರ ತಲೆ ಮೇಲೆ ನೆಕ್ಸ್ಟ್ ಬರೋದು, ಆ ಒಂದು ಮೃಗಕ್ಕೆ ಒಂದು ತಲೆ ಮೇಲೆ ದೊಡ್ಡ ಗಾಯ ಆಗ್ತದೆ. ಎಂತ ಗಾಯ ಅಂತ ಹೇಳಿದ್ರೆ ಮರಣಾಂತಿಕ ಗಾಯ. ಮರಣಾಂತಿಕ ಅಂತ ಹೇಳಿದ್ರೆ ಸಾವನ್ನ ತರುವಂತಹ ಒಂದು ಗಾಯ ಏರ್ಪಡ್ತದೆ. ಆದ್ರೆ ಈ ಗಾಯ ಪವಾಡ ರೀತಿಯಲ್ಲಿ ವಾಸಿಯಾಗ್ತದೆ. ಅದ್ ಹೇಗೋ ಗೊತ್ತಿಲ್ಲ, ಪವಾಡ ರೀತಿಯಲ್ಲಿ ವಾಸಿ ಆಗ್ತದೆ. ಅಂದ್ರೆ ಸೈತಾನನಿಗೂ ಅಪಾರ ಶಕ್ತಿ ಇದೆ. ಸೈತಾನನು ಕೂಡ ಪವಾಡಗಳನ್ನ ಮಾಡಬಲ್ಲ. ಇದನ್ನ ಈಜಿಪ್ಟಿನಲ್ಲಿ ನಾವು ನೋಡಿದ್ವಿ. ಮೋಶೆ ಫರೋನನ ಮುಂದೆ ಮಾಡುವ ಪವಾಡಗಳಿಗೆ
ಪರ್ಯಾಯವಾಗಿ ಅಲ್ಲಿನ ಮ್ಯಾಜಿಷಿಯನ್ಗಳು ಕೂಡ ಪವಾಡಗಳನ್ನ ಮಾಡಿದ್ರು. ಇದು ಸೈತಾನನ ಶಕ್ತಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಸೈತಾನ ಹೇಗೋ ಪವಾಡ ಸದೃಶ್ಯದಲ್ಲಿ ಆ ತಲೆಯ ಗಾಯ, ಮರಣಾಂತಿಕವಾದ ಗಾಯ ವಾಸಿಯಾಗ್ತದೆ. ಸೊ ಇದನ್ನು ಕಂಡ ಲೋಕದ ಜನರು ಬಹಳ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಆಶ್ಚರ್ಯಕ್ಕೆ ಒಳಗಾಗಿ ಆ ಮೃಗವನ್ನ ಹಿಂಬಾಲಿಸ್ತಾರೆ, ಮೃಗದ ಹಿಂದೆ ಹೋಗ್ತಾರೆ, ಮೃಗವನ್ನ ವಿಶ್ವಾಸಿಸ್ಲಿಕ್ಕೆ, ಆರಾಧಿಸ್ಲಿಕ್ಕೆ ಮುಂದಾಗ್ತಾರೆ. ಸೊ ಇಲ್ಲಿ ಇತಿಹಾಸದಲ್ಲಿ ಈ ಒಂದು ಘಟನೆಯನ್ನ ಇತಿಹಾಸಕ್ಕೆ ಒಂದು ಘಟನೆಗೆ ಹೋಲಿಕೆ ಮಾಡಬಹುದು. ಏನಪ್ಪಾ ಅದು ಅಂತ ಹೇಳಿದ್ರೆ, ರೋಮ್ ಸಾಮ್ರಾಜ್ಯದ ಒಬ್ಬ ಚಕ್ರವರ್ತಿ ಕಲಿಗುಲ್ಲ ಅಂತೇಳಿ, ಅವನಿಗೂ ಕೂಡ ಇದೇ ರೀತಿಯಾದ ಒಂದು ಮಾರಣಾಂತಿಕ ಕಾಯಿಲೆ ಅಥವಾ ಗಾಯ ಅನುಭವಿಸಿದ್ನಂತೆ. ಅವನು ಕೂಡ ಪವಾಡ ರೀತಿಯಲ್ಲಿ ಈ ಗಾಯದಿಂದ ಚೇತರಿಸಿಕೊಂಡಿದ್ದಂತೆ. ಇದನ್ನ ಇತಿಹಾಸದ ದಾಖಲೆಗಳಲ್ಲಿ ನಾವು ಕಾಣಬಹುದು. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸೈತಾನ ಬಹಳ ಕುಯುಕ್ತಿ ಜೀವಿ ಮತ್ತು ಆತ ದೇವರನ್ನ ಅನುಕರಿಸುತ್ತಾನೆ. ಅಂದ್ರೆ ಸೈತಾನ ಯಜ್ಞದ ಕುರಿಮರಿಯಾದ ಪ್ರಭು ಯೇಸುವಿನ ಶಕ್ತಿಯನ್ನ ಹೊಂದಿರುವಂತೆ ಬಿಂಬಿಸಲು ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ಸೈತಾನ ಗಾಯಗೊಂಡವನಂತೆಯೂ ಮತ್ತು ಗಾಯದಿಂದ ಗುಣಮುಖವಾದವನಂತೆಯೂ ಬಿಂಬಿಸುತ್ತಾ ವಿಶ್ವಾಸಿಗಳನ್ನು ತನ್ನತ್ತ ಸೆಳೆಯಲು ಪ್ರಯತ್ನ ಮಾಡ್ತಾನೆ. ಇದು ಒಂದು ತಂತ್ರ. ಜನರನ್ನ ತನ್ನ ಕಡೆ ಸೆಳೆದುಕೊಳ್ಳಿಕ್ಕೆ ಸೈತಾನ ಮಾಡುವ ತಂತ್ರ, ಆ ಗಾಯ, ಅದರ ಗುಣಮುಖ ಎಲ್ಲವೂ. ಸೊ ಇಲ್ಲಿ ಈ ಒಂದು ಮೃಗಕ್ಕೆ ಅತಿಯಾದ ಒಂದು ಶಕ್ತಿಯನ್ನ ಕೊಡಲಾಗಿತ್ತಂತೆ. ಸೊ ಈ ಒಂದು ಆ ಮೃಗದ ಚಮತ್ಕಾರವನ್ನ ಅಥವಾ ಮೃಗದ ಶಕ್ತಿಯನ್ನು ಕಂಡ ಜನರು ಘಟಸರ್ಪವನ್ನು, ಆ ಮೃಗವನ್ನು ಆರಾಧಿಸ್ತಿದ್ರು. ಸೊ ಸೈತಾನ ಸರ್ವೇಶ್ವರ ದೇವರನ್ನ ಅನುಕರಣೆ ಮಾಡಲು ಬಹು ಪ್ರಯತ್ನ ಮಾಡ್ತಾ ಇದ್ದಾನೆ. ದೇವರಂತೆ ತಾನು ಸಾರ್ವಭೌಮನೆಂದು ತೋರಿಸ್ಕೊಳ್ಳುವ ಒಂದು ಪ್ರಯತ್ನ. ಇದನ್ನ ಯೆಶಾಯ ಪ್ರವಾದಿ 12:12-15 12ರಿಂದ ನಾವು ಕಾಣ್ತೇವೆ. ದೇವದೂತರು ದೇವರನ್ನು ಆರಾಧಿಸುವಂತೆ ಸೈತಾನನು ಮನುಷ್ಯರಿಂದ ಆರಾಧನೆಯನ್ನ ಅಪೇಕ್ಷೆ ಪಡ್ತಾನೆ. ಸೊ ಯಾವ ರೀತಿ ಪ್ರಭು ಯೇಸು ಶಿಲುಬೆ ಮೇಲೆ ಸತ್ತು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಪುನರುತ್ಥಾನವಾಗಿ ಜೀವಂತ ಹೊಂದಿ ಸಾವನ್ನ ಜಯಿಸಿ ಸ್ವರ್ಗ ಲೋಕದಲ್ಲಿ ಸಿಂಹಾಸನದ ಮಧ್ಯೆ ನಿಂತಿರುವಾಗ ಕೋಟ್ಯಾನುಕೋಟಿ ದೇವದೂತರುಗಳು, ಅಸಂಖ್ಯಾತ ದೇವ ಜನರು ಆ ಯಜ್ಞದ ಕುರಿಮರಿಯನ್ನ, ಯೇಸುವನ್ನ ಆರಾಧಿಸುವಂತೆ ಇಲ್ಲಿ ಸೈತಾನ ಜನರಿಂದ ಆರಾಧನೆಯನ್ನ ಅಪೇಕ್ಷೆ ಪಡ್ತಾರೆ. ಅದಕ್ಕೋಸ್ಕರನೇ ಇಂಥ ಚಮತ್ಕಾರಗಳನ್ನ ಮಾಡುವಂತದ್ದು. ಅದಾದ್ಮೇಲೆ ನಾವು ಜೀವ ಬಾಧ್ಯಸ್ಥರ ಪಟ್ಟಿಯನ್ನ ನಾವು ಕಾಣ್ತೇವೆ. ಇದರಲ್ಲಿ 4 ಪುಸ್ತಕಗಳಿದೆ. ಹಿಂದೆ ಒಂದು ನನ್ನ ಪ್ರಬೋಧನೆಯಲ್ಲಿ ಇದನ್ನ ಬಗ್ಗೆ ನಾನು ವಿವರವಾಗಿ ತಿಳಿಸಿದ್ದೇನೆ. ದಯಮಾಡಿ ಅದನ್ನ ರೆಫರ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಾವು ನೋಡೋದು 2ನೇ ಮೃಗ, 13ನೇ ಅಧ್ಯಾಯ 11ನೇ ವಚನದಲ್ಲಿ, ಬಳಿಕ ನಾನು ಮತ್ತೊಂದು ಮೃಗವನ್ನು ಕಂಡೆ, ಅದು ಭೂಮಿಯಿಂದ ಮೇಲೇರಿ ಬಂದಿತು, ಅದಕ್ಕೆ ಟಗರಿನಂತಹ 2 ಕೊಂಬುಗಳಿದ್ದವು, ಆದರೆ ಅದು ಘಟಸರ್ಪದಂತೆಯೇ ಮಾತನಾಡುತ್ತಿತ್ತು. ನೋಡ್ಲಿಕ್ಕೆ ಇದು ಟಗರಿನ ಹಾಗೆ ಕಾಣ್ತಾ ಇತ್ತು, ಆದರೆ ಮಾತು ಮಾತ್ರ ಘಟಸರ್ಪದಂತೆ ಮಾತನಾಡುತ್ತಾ ಇತ್ತು. ಸೊ ಒಂದು ಮೃಗ, ವಿಲಕ್ಷಣ ಮೃಗ ಸಮುದ್ರದಿಂದ ಹೊರ ಬಂದ್ರೆ, ಈ ಒಂದು ಟಗರಿನಂತಹ ಮೃಗ ಭೂಮಿಯಿಂದಲೇ ಬಂದಿತು. ಸೊ ಈ ಚಿತ್ರಣ ಕೂಡ ನಾವು ಪ್ರವಾದಿ ದಾನಿಯೇಲನ ಕಂಡಂತಹ ದೃಶ್ಯಕ್ಕೆ ಹೋಲಿಕೆ ಮಾಡಬಹುದು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇದ್ದ ಪ್ರದೇಶವಾಗಿತ್ತು ಸೃಷ್ಟಿಯ ಮೊದಲು. ಸೊ ಆದರೆ ಅಲ್ಲಿ ದೇವರು ಒಂದು ವ್ಯವಸ್ಥೆಯನ್ನ
ತಮ್ಮ ಸೃಷ್ಟಿ ಕಾರ್ಯದ ಮೂಲಕ, ತಮ್ಮ ಮಾತಿನ ಮೂಲಕ ಭೂಮಿಗೆ ಒಂದು ವ್ಯವಸ್ಥೆಯನ್ನ ತಂದುಕೊಡ್ತಾರೆ. ಸಕಲವನ್ನ ಸೃಷ್ಟಿ ಮಾಡಿ ಭೂಮಿಗೆ ಒಂದು ವಿಶೇಷ ಒಂದು ವಿಶೇಷತೆಯನ್ನ ತಂದು ಕೊಡ್ತಾರೆ. ಸೊ ಈ ವಿಲಕ್ಷಣ ಮೃಗ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ದೇವರು ನಿರಾಕಾರವಾಗಿ ಬರಿದಾಗಿದ್ದ ಭೂಮಿ ಮೇಲೆ ತಂದಂತ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ಈ ಮೃಗ, ವಿಲಕ್ಷಣ ಮೃಗ, ಸೊ ಇದು ಕೂಡ ಯಜ್ಞದ ಕುರಿಮರಿಯಾದ ಪ್ರಭು ಯೇಸುವನ್ನ ಅನುಕರಣೆ ಮಾಡುವುದನ್ನ ಇಲ್ಲಿ ನಾವು ಕಾಣ್ತೇವೆ. ಸೊ ಇಲ್ಲಿ ಪ್ರಭು ಯೇಸು ಯಜ್ಞದ ಕುರಿಮರಿ ದೇವರಂತೆ ಮಾತನಾಡುತ್ತಿರುವುದಾದ್ರೆ, ಈ ಟಗರು ಘಟ ಸರ್ಪದಂತೆ ಮಾತನಾಡುವುದು. ಸೊ ನೋಡಿ ಯಾವ ರೀತಿ ಸೈತಾನ ವಂಚಿಸಿ ದೇವರನ್ನ ಅನುಕರಣೆ ಮಾಡ್ತಾ ಇದ್ದಾನೆ. ಸೊ ಮೊದಲನೆಯ ಮೃಗಕ್ಕಿದ್ದ ಅಧಿಕಾರವನ್ನೆಲ್ಲ ಅದರ ಎದುರಿನಲ್ಲಿಯೇ ಈ ಮೃಗ ಚಲಾಯಿಸ್ತದೆ. ಸೊ ಈ ಮೃಗಕ್ಕೂ ಕೂಡ ಹೆಚ್ಚಿನ ಅಧಿಕಾರವನ್ನ ಕೊಡಲಾಗಿತ್ತು. ಸೊ ಈ ಮೃಗವನ್ನೇ ನಾವು ಆಂಟಿ ಕ್ರೈಸ್ಟ್ ಅಥವಾ ಕ್ರೈಸ್ತ ವಿರೋಧಿ ಅಂತ ಕರೀಲಿಕ್ಕೆ ಸಾಧ್ಯ. ಸೊ ಈ ಒಂದು ಮೃಗಕ್ಕೂ ಕೂಡ ಹೆಚ್ಚಿನ ಪವಾಡಗಳನ್ನ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೂಡ ಕೊಡಲಾಗಿದೆ. ಈ 13ನೇ ವಚನದಲ್ಲಿ ಎರಡನೆಯ ಮೃಗವು ದೊಡ್ಡ ದೊಡ್ಡ ಪವಾಡಗಳನ್ನೆಸಗಿತು, ಜನರ ಮುಂದೆ ಬೆಂಕಿ ಆಕಾಶದಿಂದ ಹೊರಟು ಭೂಮಿಗೆ ಬೀಳುವಂತೆ ಮಾಡಿತು. ಅಂದ್ರೆ ಸೈತಾನ ಇಲ್ಲಿ 3 ಕಾರ್ಯಗಳನ್ನ ಮಾಡೋದನ್ನ ನಾವು ಕಾಣ್ತೇವೆ. ಮೊದಲನೇದಾಗಿ ಜನರು ವಿಸ್ಮಯಗೊಳ್ಳುವಂತಹ ಪವಾಡಗಳನ್ನ ಮಾಡೋದು. ಎರಡನೇದಾಗಿ ಮಾತನಾಡುವ ಶಿಲೆಯನ್ನು ಮಾಡುವುದು. ಮೂರನೇದಾಗಿ ಆಧ್ಯಾತ್ಮಿಕತೆಯನ್ನು ತೊರೆದು ಆರ್ಥಿಕ ಪ್ರಗತಿಯನ್ನು ಅನುಸರಿಸಲು ತನ್ನ ಸಹಚರರ ಹಣೆಯ ಮೇಲೆ ಮುದ್ರೆಯನ್ನ ಹಾಕುವುದು. ಇದು ವಿಶೇಷ ಕಾರ್ಯಗಳು, ಈ ಮೃಗದ ವಿಶೇಷ ಕಾರ್ಯಗಳು. ಅಂದ್ರೆ ಮುದ್ರೆ ಹಾಕುವ ಕಾರ್ಯ ಅಂತ ಹೇಳಿದ್ರೆ, ನಾವು ಹಿಂದೆ ನೋಡಿದ್ದೇವೆ 5ನೇ ಅಧ್ಯಾಯದಲ್ಲಿ ದೇವ ಜನರ ಮೇಲೆ ಮುದ್ರೆಯನ್ನ ಹಾಕುವುದನ್ನ. ಸೊ ಅದೇ ರೀತಿ ಕೂಡ ಇಲ್ಲಿಯೂ ಸೈತಾನನು ತನ್ನ ಅನುಯಾಯಿಗಳ ಮೇಲೆ ಮುದ್ರೆಯನ್ನ ಹಾಕುವುದನ್ನ ನಾವು ಇಲ್ಲಿ ಕಾಣ್ತೇವೆ. ಸೈತಾನನು ಜನರನ್ನ ವಿಸ್ಮಿತಗೊಳಿಸಲು ಅನೇಕ ಕಾರ್ಯಗಳನ್ನ ನಿರ್ವಹಿಸ್ತಾನೆ. ಈಗಾಗಲೇ ನಾನು ಹೇಳಿದ್ದೀನಿ, ಈಜಿಪ್ಟ್ ನಲ್ಲಿ ಮಾಡಿದಂತಹ ಅದ್ಭುತ ಕಾರ್ಯಗಳಿಗೆ ಬದಲಾಗಿ ಆ ಮ್ಯಾಜಿಷಿಯನ್ಗಳು ಮಾಡಿದಂತ ಒಂದು ಕಾರ್ಯವನ್ನು ಕೂಡ ಇಲ್ಲಿ ಮತ್ತೆ ಉಲ್ಲೇಖಿಸಬಹುದು. ಸೊ ಇಲ್ಲಿ ವಿಲಕ್ಷಣ ಮೃಗ ಆಕಾಶದಿಂದ ಬೆಂಕಿಯನ್ನು ತರುವುದರ ಮೂಲಕ ಪ್ರವಾದಿ ಎಲಿಯನನ್ನು ಅನುಕರಣೆ ಮಾಡುವುದನ್ನು ನಾವು ಕಾಣ್ತೇವೆ. ಕಾರ್ಮೆಲ್ ಪರ್ವತದಲ್ಲಿ ಪ್ರವಾದಿ ಎಲಿಯನು ಪ್ರವಾದಿಗಳ ಹಾಗೂ ಆ ದೇವತೆಗಳನ್ನ ಹೇಗೆ ಅವಮಾನಕ್ಕೀಡಾಗ್ತಾನೆ, ಸರ್ವೇಶ್ವರ ದೇವರು ಸತ್ಯ ದೇವರು ಎಂಬುದನ್ನು ಹೇಗೆ ನಿರೂಪಿಸ್ತಾನೆ, ಅದನ್ನು ಇಲ್ಲಿ ಉಲ್ಲೇಖ ಮಾಡ್ಬೋದು. ಮೊದಲನೆಯ ಮೃಗದ ಎದುರಿನಲ್ಲಿ ಎರಡನೇ ಮೃಗಕ್ಕೆ ಪವಾಡಗಳನ್ನ ಮಾಡುವ ಶಕ್ತಿಯನ್ನ ಕೊಟ್ಟದ್ದರಿಂದ ಆ ಪವಾಡಗಳ ಮೂಲಕ ಜನರನ್ನ ಮರಳುಗೊಳಿಸ್ತದೆ ಈ ಮೃಗ. ಆದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಈ ಒಂದು ಸಮಾಜದಲ್ಲಿ ಒಂದು ಹೊಸ ನೀತಿಯನ್ನ, ಒಂದು ಹೊಸ ಆಡಳಿತ ಕ್ರಮವನ್ನ ತರುವುದರ ಮೂಲಕ ನಾವು ನೋಡಿದ್ದೇವೆ. ಈ ಆಂಟಿ ಕ್ರೈಸ್ಟ್ ಅನ್ನೋದು ಒಬ್ಬ ವ್ಯಕ್ತಿ ಆಗಿರಬಹುದು, ಅಥವಾ ಅದೊಂದು ಸಮುದಾಯ ಆಗಿರಬಹುದು, ಅಥವಾ ಒಂದು ರಾಜಕೀಯ ವ್ಯವಸ್ಥೆ ಕೂಡ ಆಗಿರ್ಬೋದು. ಪ್ರಭು ಯೇಸು ಈಗಾಗಲೇ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಕ್ರೈಸ್ತ ವಿರೋಧಿ ಬಂದಿದ್ದಾನೆ ಎಚ್ಚರಿಕೆ ಅಂತ. ಸಂತ ಯೋಹಾನರು ಕೂಡ 1ನೇ ಪತ್ರ 2ನೇ ಅಧ್ಯಾಯದಲ್ಲಿ ಅವರು ಕ್ರೈಸ್ತ ವಿರೋಧಿಗಳ ಬಗ್ಗೆ ನಮಗೆ ಎಚ್ಚರಿಕೆಯನ್ನ ಕೊಡೋದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ಈ ಮೃಗ ಕೂಡ ಪವಾಡಗಳ ಮೂಲಕ ಭೂನಿವಾಸಿಗಳನ್ನ ಮರಳುಗೊಳಿಸುವಂತ ಶಕ್ತಿ ಅದಕ್ಕೆ ಕೊಡಲಾಗಿದೆ. ಈ ಮೃಗಕ್ಕೆ ಜೀವ ಶ್ವಾಸವನ್ನು ಊದಿ ಮಾತನಾಡುವಂತ ಒಂದು ವಿಗ್ರಹಕ್ಕೆ
ಅದು ಶಕ್ತಿಯನ್ನು ಕೊಡುವಂತಹ ಒಂದು ಶಕ್ತಿ ಇದಕ್ಕಿದೆ. ವಿಗ್ರಹವು ಮಾತನಾಡುವಂತೆ ಮಾಡುವುದು. 15ನೇ ವಚನದಲ್ಲಿ ನಾವು ಇದನ್ನ ಕಾಣ್ತೇವೆ. ಅಂದ್ರೆ ಆ ಮೃಗದ ವಿಗ್ರಹಕ್ಕೆ, ಮೊದಲನೇ ಮೃಗದ ವಿಗ್ರಹಕ್ಕೆ ಜೀವಶ್ವಾಸವನ್ನೂದಿ ಮಾತನಾಡುವಂತೆಯೂ ಆ ವಿಗ್ರಹವನ್ನು ಆರಾಧಿಸದವರನ್ನು ಕೊಲ್ಲುವಂತೆಯೂ ಎರಡನೆಯ ಮೃಗಕ್ಕೆ ಅನುಮತಿಯನ್ನು ಕೊಡಲಾಯಿತು. ನಾನು ಹೇಳ್ತಾ ಇದ್ದೆ, ಈ ಆಂಟಿ ಕ್ರೈಸ್ಟ್ ಅದು ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಸಮುದಾಯ ಆಗಿರ್ಬೋದು, ಅದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ಚಕ್ರವರ್ತಿಯೇ ಆಗಿರ್ಬೋದು. ಈ ಆಂಟಿ ಕ್ರೈಸ್ಟ್ ಅನ್ನೋದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾಲಿಟ್ಟಿದೆ. ನಮ್ಮೊಬ್ಬೊಬ್ಬರ ಜೀವನದಲ್ಲಿಯೂ ಆಂಟಿ ಕ್ರೈಸ್ಟ್ ಇದೆ. ಅದು ನಮ್ಮ ಮೊಬೈಲ್ ಆಗಿರ್ಬೋದು, ಅದು ನಮ್ಮ ಇಂಟರ್ನೆಟ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ನಮ್ಮ ಮಾತುಗಳಲ್ಲಿ ಕೂಡ ಆಂಟಿ ಕ್ರೈಸ್ಟ್ ಅನ್ನ ಎಷ್ಟೋ ಸರಿ ನಾವು ಬಿಂಬಿಸ್ತಾ ಇದ್ದೀವಿ. ನಮ್ಮ ನಾಲಿಗೆ ಕೂಡ ಆಂಟಿ ಕ್ರೈಸ್ಟ್ ಆಗಿರ್ಬೋದು. ಹಾಗಾಗಿ ಈ ಒಂದು ಮೃಗದ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚದ ಎಲ್ಲ ಜನರನ್ನ ತನ್ನತ್ತ ಸೆಳೆದು ಒಂದು ರಾಜಕೀಯ ವ್ಯವಸ್ಥೆಯ ಮೂಲಕ ಒಂದೇ ಕರೆನ್ಸಿ ಅಥವಾ ಒಂದೇ ವ್ಯವಸ್ಥೆಗೆ ತಂದು ಎಲ್ಲರೂ ಅದಕ್ಕೆ ಅಧೀನರಾಗುವಂತೆ ಮಾಡುವುದು. ಸೊ ಈಗಾಗಲೇ ನಾವು ಜಾಯ್ ಬ್ರದರ್ ನಮ್ಗೆ ಇದ್ರ ಬಗ್ಗೆ ಎರಡನೇ ಬರುವಿಕೆಯ ಸಮಯದಲ್ಲಿ ಪ್ರಬೋಧನೆ ಕೊಡುವಾಗ ಈ ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ. ಈಗ ನೋಡಿ, ನಮ್ಗೆ ಆಧಾರ್ ಕಾರ್ಡು, ಓಕೆ, ಪ್ಯಾನ್ ಕಾರ್ಡು, ಇಂಥ ಕಾರ್ಡ್ಗಳು ನಮಗೆ ಎಷ್ಟೋ ಕಾರ್ಯಗಳಿಗೆ ಅವಶ್ಯಕ. ಅದಿಲ್ಲದ್ರೆ ಯಾವುದೇ ಕೆಲಸ ಆಗೋದಿಲ್ಲ. ಬ್ಯಾಂಕ್ ಕೆಲಸವಾಗ್ಲಿ, ಇನ್ಯಾವುದೇ ಕೆಲಸವಾಗಲಿ ಆಗೋದಿಲ್ಲ. ಒಂದು ಮೊಬೈಲ್ ಕನೆಕ್ಷನ್ ಸಿಮ್ ತಗೊಳ್ಬೇಕಂದ್ರೆ ನಮ್ಗೆ ಆಧಾರ್ ಕಾರ್ಡ್ ಬೇಕು. ಸೊ ಇದು ಸೈತಾನನ ಒಂದು ವ್ಯವಸ್ಥೆ. ಈ ರೀತಿ ಒಂದು ವ್ಯವಸ್ಥೆಯನ್ನ ತಂದು ಒಂದೇ ಒಂದು ಆಡಳಿತ ವ್ಯವಸ್ಥೆಗೆ ಬರುವಂತೆ ಮಾಡಿ, ಸೊ ಎಲ್ಲರನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವಂತದ್ದು. ಯಾಕಂದ್ರೆ ಸೊ ಇನ್ನು ಮುಂದೆ 17ನೇ ವಚನದಲ್ಲಿ ನೋಡಿ, ಈ ಗುರುತಿನ ಅಚ್ಚೆಯನ್ನು ಯಾರು ಚುಚ್ಚಿಸಿಕೊಳ್ಳಲಿಲ್ಲವೋ ಅವರು ಕೊಳ್ಳುವುದಕ್ಕಾಗಲಿ ಮಾರುವುದಕ್ಕಾಗಲಿ ಸಾಧ್ಯ ಇರಲಿಲ್ಲ. ಈ ಗುರುತಿನ ಮುದ್ರೆ ಏನೆಂದರೆ ಮೃಗದ ಹೆಸರು, ಇಲ್ಲವೇ ಆ ಹೆಸರನ್ನು ಸೂಚಿಸುವ ಸಂಖ್ಯೆ. ಸೊ ಪ್ರೈಸ್ ದ ಲಾರ್ಡ್. ಇಲ್ಲಿ ಆ ಮೃಗ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸೊ ಕ್ರಿಸ್ತನನ್ನ ವಿರೋಧಿಸುವುದು, ಧರ್ಮಸಭೆಯನ್ನ ಮಟ್ಟ ಹಾಕುವುದು, ವಿಶ್ವಾಸಿಗಳನ್ನ ತಪ್ಪು ದಾರಿಗೆ ಎಳೆಯುವುದು. ನಮಗೆ ಜೋಸ್ ಬ್ರದರ್, ಬೆಂಗಳೂರಿನಿಂದ ಜೋಸ್ ಬ್ರದರ್ ಕೆಲವು ಸಮಯದಲ್ಲಿ ಪಾಠಗಳನ್ನ ಮಾಡ್ತಾ ಇದ್ರು. ಅವರು ಕೂಡ ಒಂದು ಹೊಸ ಪ್ರಪಂಚದ ವಿಧಾನ, ನ್ಯೂ ವರ್ಲ್ಡ್ ಆರ್ಡರ್ ಅನ್ನೋದ್ರ ಬಗ್ಗೆ ನಮ್ಗೆ ಟಾಕ್ಗಳನ್ನ ಕೊಟ್ಟಿದ್ರು. ಯಾವ ರೀತಿ ಹೊಸ ಪ್ರಪಂಚದ ವಿಧಾನದಲ್ಲಿ ಹೇಗೆ ಎಲ್ಲವನ್ನ ಬದಲಾಯಿಸಲಾಗ್ತಾ ಇದೆ. ಉದಾಹರಣೆಗೆ ಕ್ರಿಸ್ತ ಶಕ ಅಂತ ಇದ್ದದ್ದು ಇಸ್ವಿ ಈಗ ಕಾಮನ್ ಇರಾ ಅಂತ ಮಾಡಿದ್ದಾರೆ. ಸೊ ಅದೇ ರೀತಿ ಎಷ್ಟೋ ಕಾರ್ಯಗಳನ್ನ ಬದಲಾಯಿಸ್ತಾ ಇದ್ದಾರೆ, ಬೇರೆ ಬೇರೆ ಕಾನೂನುಗಳನ್ನ ರಚಿಸ್ತಾ ಇದ್ದಾರೆ. ಎಲ್ಲವೂ ದೇವರಿಗೆ ವಿರೋಧವಾಗಿರುವಂತಹದ್ದು. ಉದಾಹರಣೆ ಚೈನಾದಲ್ಲಿರುವಂತಹ ಕಮ್ಯುನಿಸ್ಟ್ ಪದ್ಧತಿ, ರಷ್ಯಾದಲ್ಲಿ ಮತ್ತು ಇನ್ನಿತರ ದೇಶಗಳಲ್ಲಿ ಏನಾಗ್ತಾ ಇದೆ, ಬೈಬಲ್ ಅನ್ನ ನಾವು ಪಬ್ಲಿಕ್ ಆಗಿ ತಕೊಂಡು ಓಡಾಡುವಂತಿಲ್ಲ, ಶಾಲೆ ಕಾಲೇಜುಗಳಲ್ಲಿ ಬೈಬಲ್ ಬಗ್ಗೆ ಮಾತನಾಡುವಂತಿಲ್ಲ. ಇಂತಹ ರಿಸ್ಟ್ರಿಕ್ಷನ್ ಬರ್ತಾ ಇದೆ, ಈಗಾಗಲೇ ಬಂದಿದೆ. ಸೊ ಕ್ರೈಸ್ತ ವಿರೋಧಿಯ ಚಟುವಟಿಕೆಗಳು ಇದೆಲ್ಲ ಸೈತಾನನು ಜನರ ಮೂಲಕ ಮಾಡಿಸುವಂತ ಕಾರ್ಯಗಳು. ಸೊ ಇದೇ ಲಕ್ಷಣ, ಎರಡನೇ ಮೃಗದ ಲಕ್ಷಣ. ಸೊ ರೋಮನರ ಆಳ್ವಿಕೆ ಕಾಲದಲ್ಲಿ ಕೂಡ ತಮ್ಮ ವಶದಲ್ಲಿದ್ದ ದೇಶ ವಿದೇಶಗಳಲ್ಲಿರುವ ರೋಮನ್ ಚಕ್ರವರ್ತಿಗಳನ್ನು ಆರಾಧಿಸುವಂತೆ ಪದ್ಧತಿಯನ್ನ ಜಾರಿಗೊಳಿಸಿದ್ರು. ಅಂದ್ರೆ ಅಲ್ಲಲ್ಲಿ ಚೌಕಗಳಲ್ಲಿ, ಅಂದ್ರೆ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಚಕ್ರವರ್ತಿಯ ಶಿಲೆಗಳನ್ನ ಇರಿಸಿ ವರ್ಷಕ್ಕೊಮ್ಮೆ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದ್ಮೇಲೆ ಅವರ ಸಮ್ಮುಖದಲ್ಲಿ ಎಲ್ಲಾ ಜನರು, ಚಕ್ರವರ್ತಿಗೆ ವಿಧೇಯರಾಗಿರುವ ಎಲ್ಲರೂ ಬಂದು ಆ ವಿಗ್ರಹದ ಮುಂದೆ ಬೆಂಕಿ ಇರ್ತದೆ. ಆ ಬೆಂಕಿಗೆ ಧೂಪ ಹಾಕ್ಬೇಕು. ಯಾರೆಲ್ಲ ಧೂಪ ಹಾಕ್ತಾರೋ ಅವರಿಗೆ ಒಂದೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಆ ಸರ್ಟಿಫಿಕೇಟ್ ಇದ್ರೆ ಅವರು ಚಕ್ರವರ್ತಿಯ ದಾಸರು ಅನ್ನುವ ದೃಢತೆ ಅವರಿಗೆ ಡೆಫಿನೆಟ್ ಗೊತ್ತಾಗ್ತದೆ. ಸೊ ಇದೇ ರೀತಿ ಈಗ ಹೊಸ ವಿಧಾನದಲ್ಲಿ ಈ ಕಾರ್ಡುಗಳ ಮೂಲಕ
ಮುಂದೆ ಯಾರಿಗ್ ಗೊತ್ತು? ಈ ಚಿಪ್ಗಳು ಹಾಕಿರ್ತಾರೆ ನೋಡಿ ಕಾರ್ಡುಗಳಲ್ಲಿ, ಸ್ಮಾರ್ಟ್ ಕಾರ್ಡುಗಳಲ್ಲಿ. ಆ ಚಿಪ್ಪನ್ನ ಸೈಬರ್ ಕ್ರೈಮ್ನವರು ಅದನ್ನು ಕೂಡ ಕದೀತಾರೆ ಅನ್ನುವ ಒಂದು ಭಯದಿಂದ ಈಗ ಏನ್ ಮಾಡ್ತಾ ಇದ್ದಾರೆ, ಆ ಚಿಪ್ಪುಗಳನ್ನ ಕೈಯಲ್ಲಿ ಆಗ್ಲಿ ಹಣೆ ಮೇಲೆ ಆಗ್ಲಿ ಅಳವಡಿಸ್ತಾರೆ ಸ್ಕಿನ್ ಒಳಗಡೆ. ಸೊ ಇಂತಹ ಒಂದು ಕಾರ್ಯಗಳು ಮುಂದೆ ಬರಬಹುದು, ಬರುವ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇದೆ. ಸೊ ಇದೆಲ್ಲ ಏನು? ಈ ಎರಡನೇ ಮೃಗದ ಕಾರ್ಯ ಚಟುವಟಿಕೆ ಅಂತ ನಾವು ಹೇಳ್ಬೋದು. ಸೊ ಇನ್ನು ಆ 6:6:6 18ನೇ ವಚನದಲ್ಲಿ ಇದನ್ನ ಅರಿಯಲು ಅಥವಾ ಇದನ್ನ ಅರ್ಥ ಮಾಡಿಕೊಳ್ಳಲು ಜ್ಞಾನ ಬೇಕು. ಬುದ್ಧಿವಂತನು ಮೃಗದ ಸಂಖ್ಯೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಸಂಖ್ಯೆ. ಆ ಸಂಖ್ಯೆ 6:6:6. ಗ್ರೀಕ್ ಭಾಷೆಯ ಸೋಫಿಯಾ ಎಂದರೆ ಜ್ಞಾನ ಎಂದರ್ಥ. ಸೊ ಈ ಒಂದು 6:6 ಸಂಖ್ಯೆ ಮೇಲೆ ಜಾಯ್ ಬ್ರದರ್ ನಮಗೆ ಒಂದು ಅಂಕಿಅಂಶವನ್ನು ಕೊಟ್ಟು ಅದು ನೀರೋ ಚಕ್ರವರ್ತಿಯನ್ನ ಸೂಚಿಸ್ತದೆ ಅನ್ನೋದನ್ನು ಕೂಡ ನಮಗೆ ಕಳಿಸಿದ್ರು, ಮೆಸೇಜ್ ಅನ್ನ ಹಾಕಿದ್ರು. ಸೊ ಈಗ ಈ ಒಂದು ಮೃಗದ ಸಂಖ್ಯೆ 6:6. ಈ 6:6 ಅನ್ನೋದು ಒಂದು ಅಪೂರ್ಣವಾದ ಸಂಖ್ಯೆ. ಅಂದ್ರೆ ದೇವರ ಸಂಖ್ಯೆ ಪೂರ್ಣವಾದ ಸಂಖ್ಯೆ 777. ಅದು ಪೂರ್ಣತೆಯನ್ನು ಸೂಚಿಸ್ತದೆ. ಈ 6:6 ಅನ್ನೋದು ಬೈಬಲ್ನಲ್ಲಿ ಅಪೂರ್ಣತೆಯನ್ನ ಸೂಚಿಸುವ ಸಂಖ್ಯೆಯಾಗಿದೆ. ಸೊ ಈ ವಚನದಲ್ಲಿ ಇನ್ನೊಂದು ಅರ್ಥ ನಮ್ಗೆ ಸಿಗೋದೇನಂದ್ರೆ, ವಿಶ್ವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದಾಗ ಸಂಕಷ್ಟದಿಂದ ಪಾರಾಗಲು ಪವಿತ್ರಾತ್ಮರು ದಯಪಾಲಿಸುವ ಸುಜ್ಞಾನವನ್ನ ನಾವು ಉಪಯೋಗಿಸ್ಕೋಬೇಕು ಎಂದು ಈ ವಚನದಲ್ಲಿ ಹೇಳಲಾಗ್ತದೆ. ಹಲವಾರು ವಿಷಯಗಳನ್ನ ಪರಿಷ್ಕರಿಸಿ ಪವಿತ್ರಾತ್ಮರ ಸಹಾಯದಿಂದ ಅಜ್ಞಾತವಾದ ವಿಷಯಗಳನ್ನು ಅರಿತು ಎಚ್ಚರಿಕೆಯಿಂದಿರಲಿ ಎಂದು ಈ ವಚನ ನಮಗೆ ಕರೆಯನ್ನು ನೀಡುತ್ತದೆ. ಈ ಸಂಖ್ಯೆನ ಅರ್ಥ ಮಾಡಿಕೊಂಡ್ರೆ ಇದು ಮೃಗವಲ್ಲ, ಬದಲಾಗಿ ಇದು ಒಬ್ಬ ವ್ಯಕ್ತಿ ಎಂಬುದು ನಮಗೆ ಅರ್ಥವಾಗ್ತದೆ. ಇದು ಪವಿತ್ರಾತ್ಮರ ಮೂಲಕವೇ ನಮಗೆ ಅರ್ಥವಾಗ್ತದೆ. ಸೊ ಹಾಗಾಗಿ ಈ 6:6 ಅನ್ನೋದ್ರ ಬಗ್ಗೆ ನಾವು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ಅದು ಸೈತಾನನ ಪ್ರೇರಣೆ ಇರುವ ಒಬ್ಬ ವ್ಯಕ್ತಿಯ ಒಂದು ಸಂಖ್ಯೆ ಆಗಿರ್ಬೋದು, ನೀರೋ ಉದಾಹರಣೆಗೆ. ಸೊ ಹಾಗಾಗಿ ಈ ಸಂಖ್ಯೆ ಬಗ್ಗೆ ನಾವು ಹೆಚ್ಚಿನ ಭಯ ಪಡುವ ಅವಶ್ಯಕತೆ ಇಲ್ಲ. ಅದು ಒಂದು ಅಪೂರ್ಣವಾದ ಸಂಖ್ಯೆ. ಬೇರೆ ಈ ಅಧ್ಯಾಯ 12 ಮತ್ತು 13ರಲ್ಲಿ ಪರಮತ್ರಿತ್ವ ದೇವರನ್ನು ಸೈತಾನನು ಅನುಕರಣೆ ಮಾಡಿರುವುದನ್ನು ನಮಗೆ ತಿಳಿಸಿಕೊಡಲಾಗಿದೆ. ದೇವರೊಬ್ಬರಿಗೆ ಸೀಮಿತವಾಗಿದ್ದ ಆರಾಧನೆಯನ್ನ ಘಟಸರ್ಪ ಪಡೆಯಲು ಪ್ರಯತ್ನಿಸಿ ಪಿತ ದೇವರನ್ನ ಅನುಕರಣೆ ಮಾಡುವುದನ್ನ, ಭೂ ಸ್ವರ್ಗವನ್ನು ಆಳಲು ಅಧಿಕಾರ ಪಡೆದಿದ್ದ ಪ್ರಭು ಯೇಸುವನ್ನ ಸಮುದ್ರದಿಂದ ಹೊರಬಂದ ವಿಲಕ್ಷಣ ಮೃಗವು ಅನುಕರಿಸುವುದನ್ನ ನಾವು ಕಾಣ್ತೇವೆ. ಅದೇ ರೀತಿ ಪ್ರಭು ಯೇಸುವನ್ನು ಮಹಿಮೆ ಪಡಿಸುವ ಪವಿತ್ರಾತ್ಮರನ್ನು ಭೂಮಿಯಿಂದ ಹೊರಬಂದ ಆ ಎರಡನೇ ಮೃಗವು ಅನುಕರಣೆ ಮಾಡುವುದನ್ನ ನಾವಿಲ್ಲಿ ಕಾಣ್ತೇವೆ. ನಾವು 14ನೇ ಅಧ್ಯಾಯಕ್ಕೆ ಹೋಗೋಣ. ಇದರಲ್ಲಿ ವಿಮೋಚನೆ ಹೊಂದಿದ ಪುನೀತರು. ಇಲ್ಲಿ ಸಂತ ಯೋಹಾನರು ಒಂದು ದೃಶ್ಯವನ್ನ ಕಾಣ್ತಾರೆ. ಆ ದೃಶ್ಯದಲ್ಲಿ ಯಜ್ಞದ ಕುರಿಮರಿಯಾದಾತನು ಸಿಯೋನ್ ಬೆಟ್ಟದ ಮೇಲೆ ನಿಂತಿರುವುದನ್ನು ಕಾಣುವುದು. ಆತನ ಸಂಗಡ 1,44,000 ಮಂದಿ ಇರುವುದನ್ನ ಕಾಣುವುದು. ಸೊ ಇವರೆಲ್ಲರೂ ತಮ್ಮ ಹಣೆಯ ಮೇಲೆ ಯಜ್ಞದ ಕುರಿಮರಿಯ ಮತ್ತು ಆತನ ಪಿತನ ನಾಮಾಂಕಿತವನ್ನ ಬರೆಸಿಕೊಂಡವರು. ಪ್ರೈಸ್ ದಿ ಲಾರ್ಡ್. ಬೇರೆ ಈ ಅಧ್ಯಾಯದ 3 ಮಹತ್ವದ ವಿಷಯಗಳು ಏನಂತ ಹೇಳಿದ್ರೆ, ರಕ್ಷಣೆಗೆ ಬಾಧ್ಯಸ್ಥರಾದ ಪುನೀತರು, ಸ್ವಾಮಿ ಭಕ್ತಿಯಲ್ಲಿ ಭಕ್ತನ ಮರಣ ಮತ್ತು ಕೊಯ್ಲಿನ ಕಾಲ. ಸೊ ಈ 3 ವಿಚಾರಗಳನ್ನು ನಾವಿಲ್ಲಿ ಕಾಣ್ತೇವೆ. ಭಕ್ತಿ ಮತ್ತು ವಿಶ್ವಾಸದಿಂದ ದೈವ ಜನತೆಗೆ ಲಭ್ಯವಾಗುವ ಮಹಿಮೆಯನ್ನು ಪ್ರೇಷಿತ ಯೋಹಾನರು ಸ್ವರ್ಗದಲ್ಲಿ ಅಂದ್ರೆ ಸಿಯೋನ್ ಬೆಟ್ಟದ ಮೇಲೆ ಕಾಣ್ತಾರೆ. ಈ ಸಿಯೋನ್ ಬೆಟ್ಟ ಅನ್ನುವುದು ಇದರ ಕುರಿತು ಪವಿತ್ರ ಗ್ರಂಥದ ವಿಮರ್ಶಕರಲ್ಲಿ
ಒಂದೇ ಅಭಿಪ್ರಾಯ ಇಲ್ಲ, ಅವರಲ್ಲಿ ಒಮ್ಮತ ಇಲ್ಲ. ಕೆಲವರು ಸಿಯೋನ್ ಬೆಟ್ಟವನ್ನ ಪಿತಾಮಹ ಅಬ್ರಾಮನು ಈಸಾಕನನ್ನು ಬಲಿ ಕೊಡಲು ಕೊಂಡು ಹೋದ ಬೆಟ್ಟ ಅಂತಾನು ಪರಿಗಣಿಸ್ತಾರೆ, ಮೋರಿಯ ಬೆಟ್ಟ ಅಂತ. ಸೊ ಮತ್ತೆ ಈ ಬೆಟ್ಟದ ಮೇಲೆ ಜೆರುಸಲೇಂ ದೇವಾಲಯನ ಕಟ್ಟಲಾಯಿತು ಅನ್ನುವ ಅಭಿಪ್ರಾಯ ಕೂಡ ಇದೆ. ಯೆಶಾಯ ಪ್ರವಾದಿ 24-23 ನಾವು ಇದನ್ನ ಕಾಣ್ತೇವೆ. ಇನ್ನು ಕೆಲವರು ಸಿಯೋನ್ ಬೆಟ್ಟವೆಂದರೆ ಸ್ವರ್ಗೀಯ ಜೆರುಸಲೇಂ ಅಂತ ಹೇಳ್ತಾರೆ. ಒಟ್ನಲ್ಲಿ ನಮಗೆ 2 ಸಿಯೋನ್ ಬೆಟ್ಟಗಳು ಕಂಡು ಬರುತ್ತದೆ. ಒಂದು ಸ್ವರ್ಗದಲ್ಲಿರುವ ಸಿಯೋನ್ ಬೆಟ್ಟ, ಇನ್ನೊಂದು ಭೂಮಿ ಮೇಲೆ ಇರುವ ಸಿಯೋನ್ ಬೆಟ್ಟ. ಪ್ರೇಷಿತ ಯೋಹಾನರು ಕಂಡ ದಿವ್ಯ ದರ್ಶನವು ಪ್ರಭುವಿನ ಶಕ್ತಿಯ ಅಖಂಡತೆ ಮತ್ತು ನಿರಂತರತೆಯನ್ನ ಸಾರುವಂತೆ ಕಾಣುತ್ತದೆ. ಸೊ ಕಳೆದ ಅಧ್ಯಾಯದಲ್ಲಿ ಅಂದ್ರೆ 13ನೇ ಅಧ್ಯಾಯದಲ್ಲಿ ಪ್ರೇಷಿತ ಯೋಹಾನರು ಕಂಡ ವಿಲಕ್ಷಣ ಮೃಗವು ಸಾಗರದ ಮರಳಿನ ಮೇಲೆ ನಿಂತಿರುತ್ತೆ. ಆದರೆ ಈ ಅಧ್ಯಾಯದಲ್ಲಿ ಯಜ್ಞದ ಕುರಿಮರಿ ಪರ್ವತದ ಮೇಲೆ ನಿಂತಿರುತ್ತೆ. ಸೊ ಬೆಟ್ಟ ಯಾವುದು ಸ್ಟ್ರಾಂಗ್ ಆಗಿರ್ತದೆ, ಬೆಟ್ಟನೋ ಮರಳೋ? ಸೊ ಯಾವಾಗಲೂ ಬೆಟ್ಟನೇ, ಬಂಡೆನೇ ಸ್ಟ್ರಾಂಗ್ ಆಗಿರ್ತದೆ. ಸೊ ಇಲ್ಲಿ ನೋಡಿ ಆ ವಿರೋಧಾಭ್ಯಾಸವನ್ನ ಕಾಣ್ತೇವೆ. ಯೇಸುವಿಗೂ ಸೈತಾನನಿಗಿರುವಂತ ವ್ಯತ್ಯಾಸ. ಸೈತಾನ ಯಾವಾಗಲೂ ಮರಳಿನ ಮೇಲೆ ನಿಲ್ಲೋದು. ಮರಳು ಶಾಶ್ವತವಲ್ಲ. ಒಂದು ಪ್ರವಾಹ ಬಂದ್ರೆ ಕೊಚ್ಚಿ ಹೋಗ್ತದೆ, ಒಂದು ಪ್ರಬಲ ಬಿರುಗಾಳಿ ಬಂದ್ರೆ ಮರಳೆಲ್ಲ ಹಾರಿ ಹೋಗ್ತದೆ. ಆದರೆ ಬೆಟ್ಟ ಅಥವಾ ಬಂಡೆ ಶಾಶ್ವತವಾಗಿರ್ತದೆ. ಸೊ ಯೇಸು ಶಾಶ್ವತವಾಗಿರುವಂತಹ ದೇವರು. ಸೊ ಇದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ಮತ್ತೆ ಇಲ್ಲಿ ನಾವು ಕಾಣ್ತೇವೆ 1,44,000 ಮಂದಿ, 1,44,000 ಮಂದಿ ರಕ್ಷಿಸಲಾದ ಘಟನೆಯನ್ನು ಕುರಿತಾಗಿ ಆ 9ನೇ ವಚನದಲ್ಲಿ ನಾವು ಕಾಣ್ತೇವೆ. ಇವರೆಲ್ಲ ಮುದ್ರೆ ಹೊತ್ತಿಸಿಕೊಂಡ ಮಹಾನುಭಾವರು ಯಜ್ಞದ ಕುರಿಮರಿಯ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನ ತೊಳೆದುಕೊಂಡವರು. ಇದು 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಇಂದಿನ ಅಧ್ಯಾಯಗಳಲ್ಲಿ ಉಲ್ಲೇಖವಾಗಿರುವ ದೈವ ಜನರು ಮುದ್ರೆಯನ್ನು ಒತ್ತಿಸಿಕೊಂಡರು, ಹಿಂಸೆ ಬಾಧೆಗಳಿಗೆ ಒಳಗಾಗಿದ್ರು. ಪ್ರಸ್ತುತ ಇವರೆಲ್ಲರೂ ಪ್ರಭುವಿನ ನಾಮದಿಂದಲೇ ವಿಜಯಶಾಲಿಗಳಾಗಿ ಇಂದು ಸಿಯೋನ್ ಬೆಟ್ಟದ ಮೇಲೆ ಯಜ್ಞದ ಕುರಿಮರಿ ಪ್ರಭು ಯೇಸುವಿನೊಂದಿಗೆ ನಿಂತಿರುವುದನ್ನ ಯೋಹಾನರು ಕಾಣ್ತಾ ಇದ್ದಾರೆ. ಸೊ ಇವರೆಲ್ಲರೂ ಪ್ರಭು ಯೇಸುವಿನ ನಾಮವನ್ನು, ಪಿತ ದೇವರ ನಾಮವನ್ನು ತಮ್ಮ ಹಣೆಯ ಮೇಲೆ ಮುದ್ರಿಸಿಕೊಂಡಿರುವ ಒಂದು ಸ್ವರ್ಗೀಯ ದೈವ ಜನತೆಯ ಒಂದು ಪರಿಚಯ. ಸೊ ಇವರು ಹಣೆಯ ಮೇಲೆ ಪ್ರಭು ಯೇಸುವಿನ ಮತ್ತು ಪಿತ ದೇವರ ಹೆಸರುಗಳನ್ನ ಮುದ್ರೆ ಹಾಕಿಸ್ಕೊಂಡಿದ್ದಾರೆ. ಅಂದ್ರೆ ಏನರ್ಥ? ಅಂದ್ರೆ ಅಲ್ಲಿ ಹೆಸರನ್ನ ಬರೆಯಲಾಗಿದೆಯಾ ಹಣೆಯ ಮೇಲೆ? ಖಂಡಿತ ಇಲ್ಲ. ನಾನು ಅದನ್ನ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಇದು ದೇವರು ನಮಗೆ ಹಾಕಿರುವಂತ ಒಂದು ಮುದ್ರೆ, ಪವಿತ್ರಾತ್ಮರ ಮುದ್ರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ, ಯೋಹಾನ 14:10 ಎಂಬ ಯೇಸುವಿನ ವಾರ್ತೆಯಂತೆ ಪ್ರಭು ಯೇಸುವಿನಲ್ಲಿ ಮತ್ತು ಪ್ರಭು ಯೇಸುವಿನ ಕಾರ್ಯಗಳಲ್ಲಿ ಪಿತ ದೇವರು ಅಪರಿಮಿತವಾದ ಮಹಿಮೆಯನ್ನ ಪಡೆಯುತ್ತಾರೆ. ಈ ಕಾರಣಕ್ಕಾಗಿಯೇ ಪ್ರಭು ಯೇಸುವಿನ ನಾಮದಲ್ಲಿ ಪಿತನ ಹೆಸರು, ಪ್ರಭು ಯೇಸುವಿನ ಮಹಿಮೆಯಲ್ಲಿ ಪಿತನ ಮಹಿಮೆಯು ಅಡಗಿದೆ ಎಂಬುದು ನಮ್ಗೆ ಗೊತ್ತಾಗ್ತದೆ. ಸೊ ಯಾರೆಲ್ಲ ರಕ್ಷಣೆಗೆ ಬಾಧ್ಯರಾಗ್ತಾರೋ ಅವರೆಲ್ಲರೂ ದೈವ ಜನರು ಮತ್ತು ಅವರ ಮೇಲೆ ಪವಿತ್ರಾತ್ಮರ ಮುದ್ರೆಯನ್ನ ಒತ್ತಲಾಗಿದೆ. ಸೊ ಇದು ಪಿತ ದೇವರ ನಾಮವನ್ನು ಮಹಿಮೆ ಪಡಿಸುವಂತ ಕಾರ್ಯವಾಗಿದೆ. ಎಲ್ಲ ನಡೆದಿರೋದು ಪ್ರಭು ಯೇಸುವಿನ ತ್ಯಾಗ ಮತ್ತು ದೀಕ್ಷಾ ಸ್ನಾನದ ಫಲವಾಗಿ. ಈ ಯಜ್ಞದ ಕುರಿಮರಿಯ ಮತ್ತು ಪಿತನ ನಾಮಾಂಕಿತವನ್ನ ಹಣೆ ಮೇಲೆ ಮುದ್ರೆ ಹಾಕಿಸಿಕೊಂಡವರು ಸ್ವಭಾವದಲ್ಲಿ ಕೂಡ ಯಜ್ಞದ ಕುರಿಮರಿಯಂತೆಯೇ ಇರುತ್ತಾರೆ. ಸೊ ಯಜ್ಞದ ಕುರಿಮಂತೆ ಅವರ ಸ್ವಭಾವ ಮಾರ್ಪಾಡಾಗುತ್ತದೆ. ಅಂದ್ರೆ ಯಜ್ಞದ ಕುರಿಮರಿ ಹೋದಲ್ಲೆಲ್ಲ ಅವರು ಕೂಡ ಹೋಗ್ತಾರೆ. ಸೊ ಪ್ರಿಯರಾಗಾದ್ರೆ ನಾವು ಮುದ್ರೆ ಹಾಕಿಸಿಕೊಂಡವರ ಸಾಲಿನಲ್ಲಿ ಇದ್ದೇವಾ? ಯಜ್ಞದ ಕುರಿಮರಿಯನ್ನ ನಾವು
ಅನುಕರಿಸ್ತಾ ಇದ್ದೇವಾ ಅಥವಾ ಅನುಸರಿಸುತ್ತಾ ಇದ್ದೇವಾ? ಯಜ್ಞದ ಕುರಿಮರಿಯ ಸ್ವಭಾವ ನಮ್ಮಲ್ಲಿ ಇದೆಯಾ? ನಾವೇ ನಮ್ಮಲ್ಲಿ ಪ್ರಶ್ನೆಯನ್ನು ಹಾಕಿಕೊಳ್ಳೋಣ. ಅಂದ್ರೆ ಈ ಯಜ್ಞದ ಕುರಿಮರಿ ಮತ್ತು ಪಿತನ ನಾಮಾಂಕಿತವನ್ನ ಮುದ್ರೆ ಹೊತ್ತಿಸಿಕೊಂಡವರು ಪುಣ್ಯವಂತರ ಸಾಲಿಗೆ ಸೇರ್ತಾರ? ಹಾಗಾದ್ರೆ ಅವರು ಬರೀ 1,44,000 ಮಂದಿನ? ಪ್ರಿಯರೇ, ಇಲ್ಲಿ ನಾವು ಹೇಳೋದಾದ್ರೆ ಭೂಮಿ ಮೇಲಿರುವ ಎಲ್ಲ ಮಾನವರು ಪಾಪಿಗಳೇ. ಆದರೆ ಪಾಪವನ್ನ ಯೇಸು ಸ್ವಾಮಿ ನೀಗಿಸಿದ್ದಾರೆ. ಸೊ ಯಾರೆಲ್ಲ ದೇವರ ಕೃಪೆಗೆ ಪಾತ್ರರಾಗಿರ್ತಾರೋ ಅವರೆಲ್ಲ ಪ್ರಭು ಯೇಸುವಿನ ಮೂಲಕ ದೇವರಲ್ಲಿ ಸತ್ಸಂಬಂಧವನ್ನ ಪಡಿತಾರೆ. ಸೊ ಹಾಗಾಗಿ ಇವರೆಲ್ಲರೂ ಆ ಒಂದು ಮುದ್ರೆ ಹೊತ್ತಿಸಿಕೊಂಡವರ ಸಾಲಿಗೆ ಬರ್ತಾರೆ. ಅಂದ್ರೆ ಈ ಸಂಖ್ಯೆ ಕೇವಲ ಸಂಖ್ಯೆ ಮಾತ್ರ. ಅಂದ್ರೆ ಸೊ ಇವರೆಲ್ಲರ ರಕ್ಷಣೆ ಹೊಂದಿದವರ ಪ್ರಥಮ ಸಾಲಿನಲ್ಲಿ ಪ್ರಥಮ ಫಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಸ್ವರ್ಗಕ್ಕೆ ಸೇರೋರು ಇಷ್ಟೇ ಅಲ್ಲ, 1,44,000 ಮಂದಿ ಮಾತ್ರ ಅಲ್ಲ. ಇವರೆಲ್ಲರೂ ರಕ್ಷಣೆ ಹೊಂದಿದವರ ಪೈಕಿ ಪ್ರಥಮ ಫಲಗಳಾಗಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವರ ಕೆಲವು ಲಕ್ಷಣಗಳನ್ನ ಇಲ್ಲಿ ತಿಳಿಸಲಾಗಿದೆ. ಇವರು ಸ್ತ್ರೀ ಸಂಸರ್ಗದಿಂದ ಮಲಿನರಾಗದವರು. ಅಂದ್ರೆ ಯಾವುದೇ ರೀತಿಯ ವ್ಯಭಿಚಾರಕ್ಕಾಗಲಿ ಅಥವಾ ಲೈಂಗಿಕ ಕೃತ್ಯಗಳಿಗಾಗಲಿ ಭಾಗಿಯಾಗದೆ ಇರುವಂತವರು. ಅಂದ್ರೆ ಬ್ರಹ್ಮಚರ್ಯವನ್ನ ಅನುಸರಿಸಿಕೊಂಡು ಬಂದವರು. ಈ ಬ್ರಹ್ಮಚರ್ಯ ಅಂದ್ರೆ ಲೈಂಗಿಕ ಸಂಪರ್ಕ ಇಲ್ಲದೆ ಇರುವಂತ ಒಂದು ಕಾರ್ಯ, ತಮ್ಮ ಶೀಲವನ್ನ ಕಾಪಾಡಿಕೊಂಡಿರುವಂತ ಒಂದು ಕಾರ್ಯ. ಇದು ಕೇವಲ ಪುರುಷರಿಗೆ ಮಾತ್ರವಲ್ಲ, ಸ್ತ್ರೀಯರಿಗೆ ಮಾತ್ರವಲ್ಲ, ಇಬ್ಬರಿಗೂ ಕೂಡ ಅನ್ವಯಿಸ್ತದೆ. ಸೊ ಈ ಸ್ತ್ರೀ ಪುರುಷರು ಇಬ್ಬರು ಕೂಡ ಬ್ರಹ್ಮಚರ್ಯ ಜೀವನವನ್ನ ಜೀವಿಸಬಹುದು. ಬ್ರಹ್ಮಚರ್ಯವನ್ನ ಪುರುಷರು ಮತ್ತು ಸ್ತ್ರೀ ವರ್ಗದವರು ಇಬ್ಬರು ಅನುಸರಿಸಬಹುದು. ಈ ಒಂದು ಜೀವನ, ಬ್ರಹ್ಮಚರ್ಯ ಜೀವನ ಇದೆಯಲ್ಲ, ಇದು ಪಾವನತೆಯ ಸಂಕೇತವಾಗಿದೆ. ಸೊ ಪವಿತ್ರ ಗ್ರಂಥದ ಪ್ರಕಾರ ಬ್ರಹ್ಮಚರ್ಯ ವಿಭಿನ್ನ ಅರ್ಥವನ್ನ ಪಡೆದಿದೆ. ಬ್ರಹ್ಮಚರ್ಯೆಯು ದೇವರೊಂದಿಗಿನ ಬಾಂಧವ್ಯವನ್ನ ವ್ಯಕ್ತಪಡಿಸುತ್ತದೆ. ಮನುಷ್ಯನ ಹೃದಯವನ್ನು ದೇವರ ಆತ್ಮದೊಂದಿಗೆ ಬೆಸೆಯುವಂತಹ ಒಂದು ಕಾರ್ಯವನ್ನ ಅದು ಸೂಚಿಸುತ್ತದೆ. ದೇವರಿಗೆ ಸಂಪೂರ್ಣವಾಗಿ ಶರಣಾಗಿರುವುದನ್ನ ಅದು ಸೂಚಿಸುತ್ತದೆ. ಈ ಜೀವನದ ಪ್ರಮುಖವಾದ ಉದ್ದೇಶವೇ ಅದು. ಅಂದ್ರೆ ದೇವರನ್ನ ನಾವು ಹೇಗೆ ಪ್ರೀತಿಸಬೇಕು? ನಿನ್ನ ದೇವರಾದ ಸರ್ವೇಶ್ವರನನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಅಂದ್ರೆ ಬ್ರಹ್ಮಚರ್ಯನ್ನ ಅನುಸರಿಸುವವರಿಗೆ ಈ ಕಾರ್ಯಗಳೆಲ್ಲವೂ ಸಾಧ್ಯ. ತಮ್ಮನ್ನೇ ಸಂಪೂರ್ಣವಾಗಿ ಪರಿಶುದ್ಧವಾಗಿ ದೇವರಿಗೆ ಅರ್ಪಿಸಿಕೊಂಡು ದೇವರನ್ನ ಪ್ರೀತಿಸಲು ಸಾಧ್ಯ. ಯಾಕಂದ್ರೆ ಮದುವೆಯಾದವರಿಗೆ ಇದು ಸ್ವಲ್ಪ ಕಷ್ಟದ ಕಾರ್ಯ. ಹಾಗಂತೇಳಿ ಮದುವೆಯಾದ ದಂಪತಿಗಳು ಸ್ವರ್ಗವನ್ನ ಸೇರೋದಿಲ್ವಾ ಅಂತ ಅಲ್ಲ, ಅವರು ಕೂಡ ಸ್ವರ್ಗಕ್ಕೆ ಬಾಧ್ಯಸ್ಥರಾಗಿದ್ದಾರೆ, ಆದ್ರೆ ತಮ್ಮದೇ ಆದ ರೀತಿಯಲ್ಲಿ. ಆದ್ರೆ ಈ ಬ್ರಹ್ಮಚರ್ಯ ಅನ್ನೋದು ಒಂದು ವಿಶೇಷವಾದ ಕೊಡುಗೆ ಆಗಿದೆ. ಅದಕ್ಕೆ ಕಥೋಲಿಕ ಧರ್ಮಸಭೆಯಲ್ಲಿ ಗುರುಗಳಿಗೆ, ಯಾಜಕರಿಗೆ, ಕನ್ಯಾಸ್ತ್ರೀಯರಿಗೆ ಈ ಬ್ರಹ್ಮಚರ್ಯದ ವ್ರತವನ್ನ ಹೇಳಲಾಗಿದೆ. ಅದನ್ನ ಕಂಪಲ್ಸರಿ ಮಾಡಲಾಗಿದೆ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ತಮ್ಮನ್ನೇ ದೇವರಿಗೆ ತೊಡಗಿಸಿಕೊಳ್ಳಲಿ ಅಂತ. ಸೊ ಇವರೆಲ್ಲರೂ ಕನ್ಯರಂತೆ ಕಳಂಕರಹಿತರು. ಸೊ ಕನ್ಯಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ತಾಯಿ ಮರಿಯಳನ್ನ ನಾವು ಕನ್ಯಾ ಮರಿ ಅಂತ ಕರಿತೀವಿ. ಎವರ್ ವರ್ಜಿನ್. ಸೊ ಅದು ದೇವರು ನೀಡಿದ ಕೃಪೆ ಅವರಿಗೆ. ಸೊ ಆ ಒಂದು ಕೃಪೆಯಲ್ಲಿ ಎಲ್ಲ ಕ್ರೈಸ್ತ ಭಗಿನಿಯರು, ಧಾರ್ಮಿಕ ಭಗಿನಿಯರು ಕೂಡ ಜೀವನವನ್ನ ಜೀವಿಸಲು ಕರೆಯನ್ನ ಹೊಂದಿದವರಾಗಿದ್ದಾರೆ. ನಾನು ಈಗಾಗ್ಲೇ ಹೇಳಿದೆ, ಈ 1,44,000 ಅಂದ್ರೆ ಇವರೆಲ್ಲರೂ ಸೃಷ್ಟಿಗಳಲ್ಲೆಲ್ಲ ಪ್ರಥಮ ಫಲದಂತೆ ಮೊದಲು
ಅವರು ರಕ್ಷಣೆಯನ್ನ ಹೊಂದಿದವರಾಗಿರ್ತಾರೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಕಾರ್ಯ ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣುವುದು, ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ಭಕ್ತರಾಗಿ ಸಾಯುವವರು ಭಾಗ್ಯವಂತರು. ಸೊ ಈ ಒಂದು ಅಧ್ಯಾಯದ 6ನೇ ವಚನದಲ್ಲಿ 14:6 ನಾವು ನೋಡ್ತೇವೆ, ಆಕಾಶದ ಮಧ್ಯದಲ್ಲಿ ಒಬ್ಬ ದೇವದೂತ ಹಾರಾಡುವುದನ್ನು. ಇಲ್ಲಿ 3 ದೇವದೂತರುಗಳನ್ನ ತಿಳಿಸಲಾಗ್ತದೆ. ಒಬ್ಬ ದೇವದೂತರು ಆಕಾಶದಲ್ಲಿ ಹಾರಾಡುವುದನ್ನ ಸಂತ ಯೋಹಾನರು ಕಾಣ್ತಾರೆ. ಸೊ ನಮ್ಗೆ ಗೊತ್ತಿದೆ, ಆಕಾಶದಲ್ಲಿ ಅತಿ ಎತ್ತರಕ್ಕೆ ಹಾರಾಡೋದು ಯಾರು? ಗರುಡ ಪಕ್ಷಿ. ಎಲ್ಲಾ ಪಕ್ಷಿಗಳಿಗಿಂತ ಅತಿ ಎತ್ತರದಲ್ಲಿ ಹಾರುವಂತ ಪಕ್ಷಿ ಅದಾಗಿದೆ. ಯಾಕಂದ್ರೆ ಅದರ ಕಣ್ಣಿನ ದೃಷ್ಟಿ ಅಷ್ಟು ತೀಕ್ಷ್ಣವಾಗಿದೆ. ಹೆಚ್ಚು ಮೇಲೆ ಹೋದಷ್ಟು ಅದರ ದೃಷ್ಟಿಯ ವಿಶಾಲತೆ ಜಾಸ್ತಿ ಆಗ್ತದೆ, ಮತ್ತೆ ಸೂಕ್ಷ್ಮವಾಗಿ ಗಮನಿಸ್ತದೆ. ಒಂದು ಗರುಡ ಪಕ್ಷಿ 2 ಕಿಲೋಮೀಟರ್ ದೂರದಿಂದಲೂ ತನ್ನ ಆಹಾರವನ್ನ ಪತ್ತೆ ಹಚ್ಚುವ ಒಂದು ತೀಕ್ಷ್ಣತೆ ಅದಕ್ಕೆ ಇದೆ ಅಂತ. ಸೊ ಇಲ್ಲಿ ಯಾಕೆ ದೇವದೂತರು ಆಕಾಶದಲ್ಲಿ ಹಾರಾಡ್ತಾ ಇದ್ದಾರೆ ಹದ್ದಿನಾಗಿ ಅಂತ ಹೇಳಿದ್ರೆ, ಅವರು ಭೂಮಿಯಲ್ಲಿರುವ ಸಕಲ ಚಲನವಲನಗಳನ್ನ ಗಮನಿಸುವುದಕ್ಕಾಗಿ. ಸೊ ಅಂದ್ರೆ ದೇವರಿಗೆ ಈ ಭೂಮಿ ಮೇಲಿರುವ ಎಲ್ಲ ಸೃಷ್ಟಿಗಳ ಮೇಲೆ, ಅವುಗಳ ಚಲನವಲನದ ಮೇಲೆ ಅಧಿಕಾರ ಇದೆ ಅನ್ನೋದು ಗೊತ್ತಾಗ್ತದೆ. ಮತ್ತೆ ಈ ಒಂದು ದೇವದೂತರಲ್ಲಿ ಒಂದು ಸಂದೇಶ ಇದೆ. ಏನ ಸಂದೇಶ? ಸಕಲ ದೇಶ, ಭಾಷೆ, ಕುಲ, ಗೋತ್ರದ ಜನರಿಗೂ ಸಾರಬೇಕಾದ ಅಮರ ಸಂದೇಶ ಆತನಲ್ಲಿತ್ತು. ನಾವಿಲ್ಲಿ ನೋಡ್ತೇವೆ, ಶುಭ ಸಂದೇಶವನ್ನ ಸಾರುವ ಕಾರ್ಯ ಪ್ರಭು ಯೇಸು ಮಾಡಿದ್ರು, ನಂತರ ಶಿಷ್ಯರು ಮಾಡಿದ್ರು, ನಂತರ ಅದರದೇ ಯಾಜಕರು ಈಗಲೂ ಕೂಡ ಧರ್ಮಸಭೆಯ ಮೂಲಕ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ದೇವದೂತರು ಶುಭ ಸಂದೇಶ ಪ್ರಚಾರ ಮಾಡುವುದನ್ನ ನಾವು ಕಂಡಿಲ್ಲ. ಇದೇ ಈ ಒಂದು ವಚನದಲ್ಲಿ ನಾವು ಕಾಣ್ತೇವೆ. ಹಿಂದೆ ಪ್ರವಾದಿಗಳು ಕೂಡ ಮಾಡಿದ್ರು. ಪ್ರವಾದಿಗಳು ಕೂಡ ದೇವರ ಸಂದೇಶವನ್ನ ಜನರಿಗೆ ಸಾರ್ತಾ ಇದ್ರು. ಆದರೆ ದೇವದೂತರು ಸಾರೋದು ಅನ್ನೋದ್ರೆ ಅದು ಸ್ವಲ್ಪ ವಿಶೇಷ. ಈ ವಚನದಲ್ಲಿ ಕಾಣುವ ದೇವದೂತನು ಸಾರಲಿರುವ ಅಮರ ವಾರ್ತೆಯು ಮತ್ತು ಅದರ ಫಲವು ಲೋಕದ ಎಲ್ಲಾ ಜನತೆಗೂ ಲಭ್ಯವಾಗುವಂತೆ ಮಾಡುವುದು ವಿಶೇಷ. ಸೊ ಒಂದು ರೀತಿಯಲ್ಲಿ ಹೇಳೋದಾದ್ರೆ, ಶುಭ ಸಂದೇಶವನ್ನು ಪ್ರಚಾರ ಮಾಡಲು ಶಿಷ್ಯರಿಗೂ ಮತ್ತು ಧರ್ಮಸಭೆಗೂ ನೀಡಿದ ಪ್ರಭುವಿನ ಆದೇಶದ ಪಾಲನೆಯಾಗಿರುವ ಸೂಚನೆ ಇದು. ಅಂದ್ರೆ ದೇವರ ಸಂದೇಶ, ಶುಭ ಸಂದೇಶ ಸಕಲ ಮಾನವರಿಗೂ ತಲುಪಬೇಕು. ಅದಕ್ಕೆ ವಚನ ಹೇಳ್ತಿದೆ, ಎಲ್ಲ ಮಾನವರಿಗೂ ತಲುಪದ ಮೇಲೆ ಲೋಕದ ಅಂತ್ಯ ಆಗೋದು. ಅಲ್ಲಿವರೆಗೂ ಲೋಕದ ಅಂತ್ಯ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ಈ ದೇವದೂತನು, ಹಾರಾಡುವ ದೇವದೂತನು ಸಾರಲಿರುವ ಅಮರ ವಾರ್ತೆ ಸಂದೇಶ ಏನು? ನಮ್ಗೆ ಗೊತ್ತಿದೆ, ಶುಭ ಸಂದೇಶದಲ್ಲಿ ಸಂತ ಸ್ನಾನಿಕ ಯೋಹಾನನ ಬೋಧನೆಯಿಂದ ಹಿಡಿದು ಪ್ರಭು ಯೇಸು ಹೇಳಿದ ಎಲ್ಲ ಕಾರ್ಯಗಳು, ಮನುಷ್ಯನು ಶುಭ ಸಂದೇಶದ ಫಲದಿಂದ ರಕ್ಷಣೆಯನ್ನ ಪಡೆಯಲೆಂಬುದೇ ದೇವರ ಒಂದು ಹಂಬಲ. ಸೊ ಈ ಒಂದು ವಾಕ್ಯ ಈ ಒಂದು ದೇವರ ಹಂಬಲವನ್ನ ಸೂಚಿಸ್ತದೆ. ಮತ್ತೆ ಎರಡನೆಯ ದೇವದೂತನು 8ನೇ ವಚನದಲ್ಲಿ, ಅನಂತರ ಎರಡನೆಯ ದೇವದೂತನು ಬಂದನು. ಆತನು ಪತನ ಹೊಂದಿದಳು ಬಾಬಿಲೋನ್ ಮಹಾನಗರಿ, ಆದರವೆಂಬ ಕಾಮೋದ್ರೇಕ ಮದ್ಯವನ್ನು ಸಕಲರಿಗೂ ಕುಡಿಸಿದ ನಗರಿ ಪತನವಾದಳು. ಅಂದ್ರೆ ಪ್ರಿಯರೇ, ಇಲ್ಲಿ 17ನೇ ಅಧ್ಯಾಯದಲ್ಲಿ ಬರುವಂತಹ ವಿವರಗಳ ಒಂದು ಮುನ್ನುಡಿಯಾಗಿದೆ. 17ನೇ ಅಧ್ಯಾಯದಲ್ಲಿ ಬ್ಯಾಬಿಲೋನ್ ನಗರ ಅಂದ್ರೆ ಅದರಲ್ಲಿರುವಂತಹ ಧಾರ್ಮಿಕ ವ್ಯವಸ್ಥೆಯನ್ನ ನಾಶ ಮಾಡುವ ಒಂದು ಕಾರ್ಯ ಇದೆ. ಸೊ ಅದರ ಒಂದು ಕಾರ್ಯವನ್ನ ಇಲ್ಲಿ ಮುಂಚಿತವಾಗಿ ಸೂಚಿಸಲಾಗ್ತಾ ಇದೆ.
ಈ ವಚನದಲ್ಲಿ ಉಲ್ಲೇಖವಾಗಿರುವ ಬ್ಯಾಬಿಲೋನ್ ನಗರವು ರೋಮ್ ಸಾಮ್ರಾಜ್ಯಕ್ಕೆ ಅನ್ವಯವಾಗ್ತದೆ. ಸೊ ಬ್ಯಾಬಿಲೋನ್ ಅನ್ನುವುದು ಒಂದು ಹೆಸರು ಅಷ್ಟೇ, ಅದು ನಾಮಾಂಕಿತ. ಯಾಕಂದ್ರೆ ಹಿಂದೆ ಆ ಮಾನವನ ನಾಗರಿಕತೆ ಬೆಳೆದು ಬಂದಿದ್ದೆ ಆ ಬ್ಯಾಬಿಲೋನ್ ನಗರದಿಂದ. ಮತ್ತೆ ನೆಬೂಕದ್ನೆಜರ ಕಾಲದಲ್ಲಿ ಬ್ಯಾಬಿಲೋನ್ ನಗರ ಒಂದು ಉತ್ತುಂಗ ಸ್ಥಿತಿಯನ್ನ ತಲುಪಿತು. ಸೊ ಹಾಗಾಗಿ ಈ ಬ್ಯಾಬಿಲೋನ್ ಮಹಾನಗರಿ ಹೆಸರನ್ನ ಅದು ತೆಗೆದುಕೊಳ್ಳಲಾಗ್ತದೆ ವಿನಃ ಅದು ಈಗಿನ ಬ್ಯಾಬಿಲೋನ್ ನಗರಕ್ಕೆ ಅನ್ವಯಿಸೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಉಲ್ಲೇಖವಾಗಿರುವ ಬ್ಯಾಬಿಲೋನ್ ನಗರ ರೋಮ್ ಸಾಮ್ರಾಜ್ಯಕ್ಕೆ ಅನ್ವಯವಾಗ್ತದೆ. ಇದನ್ನ 1 ಪೇತ್ರ 5:13 ನಾವು ಕಾಣ್ತೇವೆ. ಸೊ ಧರ್ಮಸಭೆಯ ವಿರುದ್ಧವಿರುವ ಎಲ್ಲಾ ಶಕ್ತಿಗಳಿಗೆ ಈ ವಚನ ಅನ್ವಯವಾಗುವುದನ್ನ ನಾವು ಕಾಣ್ತೇವೆ. ರೋಮ್ ಸಾಮ್ರಾಜ್ಯದಲ್ಲಿ ಅನೈತಿಕತೆ ತಾಂಡವವಾಡ್ತಾ ಇತ್ತು. ಕೌಟುಂಬಿಕ ಜೀವನವನ್ನ ಬದಿಗೊತ್ತಲಾಗಿತ್ತು. ಪುರುಷ ಪ್ರಧಾನತೆಯನ್ನ ಹೊಂದಿದ ಸಮಾಜವಾಗಿತ್ತು. ಮಹಿಳೆಯರನ್ನು ಒಂದು ಭೋಗದ ವಸ್ತುಗಳೆಂದು ಪರಿಗಣಿಸಲಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಆದರವೆಂಬ ಕಾಮೋದ್ರೇಕದ ಮಧ್ಯೆ ಎಂಬ ಪದಗಳನ್ನ ಇಲ್ಲಿ ಬಳಸಲಾಗಿದೆ. ಅಂದ್ರೆ ರೋಮ್ ಸಾಮ್ರಾಜ್ಯದಲ್ಲಿ ಈ ಅನೈತಿಕತೆ, ಅಶ್ಲೀಲತೆ ಅನ್ನೋದು ಹೆಚ್ಚಾಗಿ ಬಳಕೆಯಾಗ್ತಾ ಇತ್ತು. ಮಹಿಳೆಯರಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ, ಅವರು ಕೇವಲ ಭೋಗದ ವಸ್ತುಗಳು. ಇಲ್ಲೊಂದು ಗ್ರೀಕ್ ಪದ ಇದೆ, ತುಮೋಸ್. ಸೊ ಇದನ್ನ ಕಾಮೋದ್ರೇಕ, ಈ ಕಾಮೋದ್ರೇಕ ಹೇಗಂದ್ರೆ ಜ್ವಾಲಾಮುಖಿಯಂತೆ ಸ್ಫೋಟವಾಗುತ್ತದೆ ಅನ್ನುವ ಅರ್ಥಕ್ಕೆ ಅದನ್ನ ಬಳಸ್ತಾರೆ. ಸೊ ಇಲ್ಲಿ ಭಕ್ತ ವಿಶ್ವಾಸಿಗಳು ಸ್ವಾಮಿ ಭಕ್ತಿಯನ್ನ ತ್ಯಜಿಸಿ, ವಿಶ್ವಾಸವನ್ನ ತ್ಯಜಿಸಿ, ಕಾಮ ಸಲ್ಲಾಪಗಳಲ್ಲಿ ನಿರತರಾಗುವಂತೆ ಪ್ರಚೋದಿಸುವ ಹೆಣ್ಣಿಗೆ ರೋಮ್ ಸಾಮ್ರಾಜ್ಯವನ್ನ ಹೋಲಿಕೆ ಮಾಡಲಾಗ್ತದೆ. ಮನುಷ್ಯನು ತನ್ನ ದೇಹದ ದುರಿಚ್ಛೆಗಳಿಗೆ ಒಳಗಾಗದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಂದು ವೇಳೆ ವಿಶ್ವಾಸಿಗಳು ತಮ್ಮ ಸ್ವಂತ ಇಚ್ಛೆಯಿಂದ ಸೈತಾನನ ಸಂಘವನ್ನ ಸೇರಿಕೊಂಡು ಆತನ ಪ್ರೇರಣೆಯಂತೆ ಶರೀರವನ್ನ ತಣಿಸುವುದರಲ್ಲಿ ತಲ್ಲೀನರಾದರೆ ಅವರು ಮುಂದೆ ದೇವರ ಭಯಂಕರ ಕೋಪಾಗ್ನಿಗೆ ತುತ್ತಾಗುವರು ಎಂಬ ಎಚ್ಚರಿಕೆಯನ್ನು ಇಲ್ಲಿ ಕೊಡಲಾಗಿದೆ. ಇದನ್ನ ಕೀರ್ತನೆ 63 ನಾವು ಕಾಣ್ತೇವೆ, ಯೆಶಾಯ 51:17 ನಾವು ಕಾಣ್ತೇವೆ. ಸೊ ಪ್ರಿಯರೇ, ಇಲ್ಲಿ ಇವತ್ತಿನ ಜನರಿಗೂ ಇದು ಒಂದು ಎಚ್ಚರಿಕೆ ಆಗಿದೆ. ಯಾಕಂದ್ರೆ ಇವತ್ತಿನ ಜನರು ಹೆಚ್ಚಾಗಿ ಮುಳುಗಿರುವುದು ಈ ಒಂದು ಕಾಮೋದ್ರೇಕ, ಜ್ವಾಲಾಮುಖಿಯಂತಹ ಕಾಮೋದ್ರೇಕದಲ್ಲಿ. ಎಲ್ಲಿ ನೋಡಿ ಎಲ್ಲಾ ಕಡೆಗಳಲ್ಲಿಯೂ, ಸಿನಿಮಾದಲ್ಲಾಗ್ಲಿ, ಸಾಹಿತ್ಯದಲ್ಲಾಗ್ಲಿ, ಇಂಟರ್ನೆಟ್ ಅಲ್ಲಾಗ್ಲಿ, ಮೊಬೈಲ್ ಆಗ್ಲಿ, ಎಲ್ಲೆಲ್ಲೂ ಇದೇ ಅಶ್ಲೀಲತೆಯನ್ನ ನಾವು ಕಾಣ್ತೇವೆ. ಶಾಲೆಗಳಲ್ಲಿ ಚಿಕ್ಕ ಮಕ್ಕಳು, 3ನೇ ತರಗತಿಯ ಮಕ್ಕಳು ಕೂಡ ಇದರ ಬಗ್ಗೆ ಮಾತನಾಡುವ ಅವಸ್ಥೆ ಉಂಟಾಗಿದೆ. ಸೊ ಹಾಗಾಗಿ ಇವತ್ತಿನ ಸಮಾಜಕ್ಕೆ, ಇವತ್ತಿನ ಜನರಿಗೆ ದೇವರು ಕೊಡುವಂತ ಒಂದು ಭಯಂಕರ ಎಚ್ಚರಿಕೆ ಇದಾಗಿದೆ. ಸೊ ಶರೀರ ತಣಿಸುವುದರಲ್ಲಿ ತಲ್ಲೀನರಾಗಬೇಡಿ, ದೇವರ ವಾಕ್ಯಕ್ಕೆ ಗಮನ ಕೊಡಿ, ವಿಶ್ವಾಸದಲ್ಲಿ ಮುಂದುವರಿಯಿರಿ. ಅದಾದ್ಮೇಲೆ ನಾವು 3ನೇ ದೇವದೂತರನ್ನು ಕಾಣ್ತೇವೆ. ಈತ ಗಟ್ಟಿಯಾದ ಧ್ವನಿಯಲ್ಲಿ ಕೂಗುವುದನ್ನ ನಾವು ನೋಡ್ತೇವೆ. ಯಾರಾದರೂ ಮೊದಲನೇ ಮೃಗವನ್ನ, ಅದರ ವಿಗ್ರಹವನ್ನ ಪೂಜಿಸಿದರೆ ಅಥವಾ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತಿನ ಅಚ್ಚನ್ನು ಚುಚ್ಚಿಸಿಕೊಂಡರೆ, ಸೊ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈ ದೇವದೂತರು. ವಿಶ್ವಾಸಿಗಳು ಪ್ರಭುವಿಗೆ ನಿಷ್ಠೆಯಿಂದ ಜೀವಿಸಬೇಕು. ಅವರ ಸಕಲ ಕೊರತೆಗಳ ಜವಾಬ್ದಾರಿಯನ್ನು ಪ್ರಭು ಯೇಸುವೆ ವಹಿಸ್ತಾರೆ. ಆದರೆ ದೇವರ ಶತ್ರುವಾಗಿರುವ ಸೈತಾನನ ಸಂಘವನ್ನ ವಿಶ್ವಾಸಿಗಳು ಬಯಸಿದರೆ ಮತ್ತು ಆತನ ಪ್ರಚೋದನೆಗಳಿಗೆ ಸಹಕರಿಸಿದರೆ ದೇವರು ಕೊಡುವ ಶಿಕ್ಷೆಗೆ ತಾವೇ ಜವಾಬ್ದಾರರಾಗ್ತಾರೆ. ಸೊ ಈ ಒಂದು ಎಚ್ಚರಿಕೆಯನ್ನ ಈ ದೇವದೂತರು ಕೊಡುವುದನ್ನ ನಾವು ಕಾಣ್ತೇವೆ. ಸೊ 3 ದೇವದೂತರುಗಳನ್ನ ನಾವಲ್ಲಿ ನೋಡಿದ್ದೇವೆ. ಮತ್ತೆ ಮುಂದಿನ ವಚನಗಳನ್ನ ನೋಡ್ತೇವೆ. ದೇವರು ಕೊಡುವಂತಹ ಹೆಚ್ಚಿನ ಸಂಕಷ್ಟಗಳು, ಅಂದ್ರೆ
ಆ ಒಂದು ತುತ್ತೂರಿಯ ಮೂಲಕ ಬರುವಂತ ಎಲ್ಲಾ ಸಹನೆ ಸೈರಣೆಗಳನ್ನ ನಾವು ಅಲ್ಲಿ ಕಾಣ್ತೇವೆ. ಕೊನೆಯದಾಗಿ ಕೊಯ್ಲಿನ ಕಾಲ, ಈ ಅಧ್ಯಾಯದಲ್ಲಿ ಬರುವಂತ ಮುಖ್ಯ ಪಾಯಿಂಟ್ ಅಂದ್ರೆ ಕೊಯ್ಲಿನ ಕಾಲ. ಇದನ್ನ ಜಾಯ್ ಬ್ರದರ್ ಕೂಡ ತಮ್ಮ ಆ ಟಾಕ್ ಅಲ್ಲಿ ನಮ್ಗೆ ವಿವರಿಸ್ಕೊಟ್ಟಿದ್ದಾರೆ. ಸೊ ಅಲ್ಲಿ ಪ್ರಭು ಯೇಸು ಅಂದ್ರೆ ನರಪುತ್ರನಂತೆ ವ್ಯಕ್ತಿಯೊಬ್ಬನು ಮೋಡದ ಮೇಲೆ ಕುಳಿತಿದ್ದ. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವಿತ್ತು, ಕೈಯಲ್ಲಿ ಹರಿತವಾದ ಕುಡುಗೋಲಿತ್ತು. ಅಂದ್ರೆ ಇದು ಬೆಳೆಯನ್ನು ಕೊಯ್ಯುವ ಒಂದು ಕೊಯ್ಲಿನ ಕಾಲವನ್ನ ಸೂಚಿಸ್ತದೆ. ಇಲ್ಲಿ ಆಧ್ಯಾತ್ಮಿಕವಾಗಿ ನಾವು ಚಿಂತಿಸುವುದಾದರೆ ಇದು ಅಂತ್ಯಕಾಲ. ಇಲ್ಲಿ 2 ರೀತಿಯ ಕೊಯ್ಲುಗಳನ್ನ ಹೆಸರಿಸಲಾಗಿದೆ. ಒಂದು ಫಸಲಿನ ಅಥವಾ ಬೆಳೆಯ ಕೊಯ್ಲು, ದವಸ ಧಾನ್ಯಗಳ ಬೆಳೆಯ ಕೊಯ್ಲು. ಇನ್ನೊಂದು ದ್ರಾಕ್ಷಿ ಕೊಯ್ಲು. 2 ಕೊಯ್ಲುಗಳು ನ್ಯಾಯ ತೀರ್ಪಿನ ಸಂಕೇತಗಳಾಗಿವೆ. ಫಸಲಿನ ಕೊಯ್ಲು ನೀತಿವಂತರನ್ನ ಹೋಲಿಕೆಯಾದ್ರೆ, ಈ ದ್ರಾಕ್ಷಿಯ ಕೊಯ್ಲು ಅನೀತಿವಂತರ ಕೊಯ್ಲನ್ನ ಸೂಚಿಸುತ್ತದೆ. ಕೊನೆಗೆ ಹೇಳ್ತದೆ, ಈ ದ್ರಾಕ್ಷಿಯನ್ನ ಏನ್ ಮಾಡ್ತಾರೆ, ಕೊಯ್ದು ಆ ದ್ರಾಕ್ಷಿಯನ್ನ ರಸ ಮಾಡ್ಲಿಕ್ಕೆ ಹಾಕ್ತಾರಲ್ಲ, ಆ ಆಲ, ಅದರಲ್ಲಿ ಈಗ ಹಾಕಿ ಅದನ್ನ ಜಜ್ಜಲಾಗ್ತದೆ, ಇಪ್ಪೆ ಮಾಡಲಾಗ್ತದೆ, ಆವಾಗ್ಲೇ ಅದು ರಸ ಬರೋದು. ಸೊ ಆ ರೀತಿ ಶಿಕ್ಷೆಗೆ ಒಳಗಾಗ್ತಾರೆ ಯಾರು? ವಿಶ್ವಾಸವನ್ನ ತೊರೆದು ಜೀವಿಸುವವರು, ಯೇಸುವನ್ನ ತಿರಸ್ಕರಿಸಿ ಜೀವಿಸುವವರು. ಸೊ ಇದು ಮುಖ್ಯವಾದ ಪಾಯಿಂಟ್ ಈ ಅಧ್ಯಾಯದಲ್ಲಿ. ಮುಂದಿನ ಅಧ್ಯಾಯ ಅಂತಿಮ ವ್ಯಾಧಿಗಳು ಅಂತ ಇದೆ. ಇದು ಒಂದು ಚಿಕ್ಕದಾದ ಅಧ್ಯಾಯ. ಇದು ಮಧ್ಯದಲ್ಲಿ ಸೇರಿಸಿರುವಂತ ಅಧ್ಯಾಯ ಅಂತ ಅನಿಸುತ್ತೆ. ಸೊ ಈಗ ನನಗೆ ಬ್ಯಾಟ್ರಿ 8 ಉಳ್ಕೊಂಡಿದೆ. ಅದು ಎನಿ ಟೈಮ್ ಹೋಗ್ತದೆ. ಶುರು ಮಾಡಿದ್ರೆ ನನಗೆ ಅದು ಮುಗ್ಸಕ್ ಆಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಅನುಮತಿ ಪಡೆದು ನಾನು ಇಲ್ಲಿಗೆ ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಥ್ಯಾಂಕ್ ಯು. ಸೊ ಪ್ರೈಸ್ ದಿ ಲಾರ್ಡ್ ಸರ್. ಪ್ರೈಸ್ ಲಾರ್ಡ್ ಸರ್, ಪ್ರೈಸ್ ಲಾರ್ಡ್. ಸೊ ಎನಿವೆ, ಈ ಇದುವರೆಗೆ ಮಾಡಕ್ಕೆ ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ಯಾಕಂದ್ರೆ ಇವತ್ತು ದಿನ ಆಗದೆ ಇದ್ರೆ ನಾಳೆ ಕನ್ಕ್ಲೂಡ್ ಮಾಡಕ್ಕೂ ಆಗಲ್ಲ. ಆಲ್ರೆಡಿ 1 ಡೇ ಲೇಟ್ ಆಗಿತ್ತು. ಸೊ ದೇವರು ಪ್ರಿಯ ಮಾಡಿದ್ದಾರೆ. ನಮ್ಗೆ ಈ ಒಂದು ಚಾಪ್ಟರ್, ಈ ಒಂದು 4 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡುವುದು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಪ್ರಿಯರೇ, ಪ್ರಕಟಣಾ ಗ್ರಂಥ ಆ ಒಂದು ಒಳ್ಳೆಯ ಫಾರ್ಮಿಗೆ ನಾವು ಅರ್ಥ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಈಗ ಸ್ವಲ್ಪ ಟೈಮ್ ಇದೆ. ಈ ಪ್ರಕಟಣಾ ಗ್ರಂಥದ ಟೋಟಲ್ ಈಗ ಇವತ್ತಿನ ಕ್ಲಾಸಿನ ಬಗ್ಗೆ ಏನು ನಾವು ಚರ್ಚೆ ಮಾಡುವ ಅಗತ್ಯ ಇಲ್ಲ. ಜನರಲ್ ಆಗಿ ನಾವು ಈ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ರಿಂದ ನಿಮ್ಗೆ ಈ ಪ್ರಕಟಣಾ ಗ್ರಂಥದ ಬಗ್ಗೆ ಹೇಗೆ ನಿಮ್ಮ ಅನಿಸಿಕೆ ಹೇಗಿತ್ತು, ಆದ್ರೆ ಈಗ ಹೇಗಾಗಿದ್ದೀರಾ, ಇದೊಂದು ನೀವು ಶೇರ್ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದಾಗುತ್ತೆ ಅನ್ಸುತ್ತೆ. ಪರಿಣಾಮ ಇದ್ದೀರಲ್ಲ, ಪರಿಣಾಮ ನೀವು ಸ್ವಲ್ಪ ಶೇರ್ ಮಾಡಕ್ ಆಗುತ್ತಾ? ಅಲ್ಲಿ ಹೇಗೆ ಮಳೆ ಇದೆಯಾ ಮಂಡ್ಯದಲ್ಲಿ? ಇದೆ ಸರ್, ಮಳೆ ಇದೆ ಸರ್. ರೆಕಾರ್ಡಿಂಗ್ ಆಫ್ ಮಾಡಿ.